ಎಲ್ಲರಿಗೂ ನಮಸ್ಕಾರ. ನಾವು ಮಂತ್ರಾಲಯಕ್ಕೆ ಹೋದಾಗ ಶ್ರೀ ಗುರು ಪವನಸುತ ರೆಸಿಡೆನ್ಸಿಲಿ ಉಳ್ಕೊಂಡಿದ್ವಿ. ಅಂದರೆ ಅದು GPS ರೆಸಿಡೆನ್ಸಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು. ಹಿಂದಿನ ದಿನ ಬುಕ್ ಮಾಡ್ಕೊಂಡ್ವಿ. ಭಗೀರಥಿ ಟ್ರಾವೆಲ್ಸ್ ಕಡೆಯಿಂದ ನಂಬರ್ನ ತೊಗೊಂಡ್ಬಿಟ್ಟು ಹಿಂದಿನ ದಿನವೇ ಅವರು ಬುಕ್ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿತ್ತು. ರೂಮ್ಸ್ ಯಾವುದೇ ಅವೈಲಬಿಲಿಟಿ ಇರಲಿಲ್ಲ, ಹಾಗಾಗಿ ದೊಡ್ಡ ರೂಮೇ ಕೊಟ್ಟಿದ್ದರು. ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮಂತ್ರಾಲಯದಲ್ಲಿ ಪೀಕ್ ಟೈಮಲ್ಲಿ ಗೌರ್ಮೆಂಟ್ ಹಾಲಿಡೇಸಲ್ಲಿ ಸಿಗುವಂಥದ್ದು. ಬಟ್ ನಮಗೆ ಇದು ಸಿಕ್ತು, ತುಂಬ ಚೆನ್ನಾಗಿತ್ತು. ನಮಗೆ 3000 ರೂಪೀಸ್ ತೊಗೊಂಡು ಪರ್ ಡೇ. ಬೆಳಿಗ್ಗೆ 6:30ಗೆ ಹೋದ್ವಿ, ಈವ್ನಿಂಗ್ ಬೈ 6 o'clock ನಮಗೆ ಚೆಕ್ಔಟ್ ಮಾಡೋಕ್ಕೆ ಹೇಳಿದ್ರು. ಸೊ 3000 ರೂಪೀಸ್ ಪೇ ಮಾಡಿ ಈ ಒಂದು GPS ರೆಸಿಡೆನ್ಸಿಲಿ ನಾವು ಇದ್ವಿ. ಪಕ್ಕದಲ್ಲೇ ಅಡ್ಜಸೆಂಟಲ್ಲಿ ಹೋಟೆಲ್ ಕೂಡ ಇದೆ. ಊಟ ಮಾಡೋರು ಅಲ್ಲೂ ಕೂಡ ಊಟ ಎಲ್ಲ ಮಾಡ್ಬೋದು. ಸೊ ಇದು GPS ರೆಸಿಡೆನ್ಸಿ. ಸೊ GPS ರೆಸಿಡೆನ್ಸಿ ಕಾಂಟ್ಯಾಕ್ಟ್ ನಂಬರ್ 7989526506. ಮತ್ತೊಮ್ಮೆ ಹೇಳ್ತೇನೆ, 7989526506. ಇದು GPS ರೆಸಿಡೆನ್ಸಿಯ ಒಂದು ಕಾಂಟ್ಯಾಕ್ಟ್ ನಂಬರ್. ಇದು ಕಾರಿಡಾರ್. ಇದು ತುಂಬ ಚೆನ್ನಾಗಿತ್ತು. ರೂಮ್ಸ್ ಎಲ್ಲ ತುಂಬ ಖುಷಿಯಾಯಿತು ರೂಮ್ಸ್ ತೊಗೊಂಡಿದ್ದು. ಮತ್ತು ಅಲ್ಲಿ ಹಾಸ್ಪಿಟಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ನಾವು ಇರ್ಬೋದು, ಆರಾಮಾಗಿದ್ದು ಎಲ್ಲ ನಮ್ಮ ಕೆಲಸ ಮುಗಿಸ್ಕೊಂಡು ರಾಯರ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ಸೆಲ್ಲ ಬರ್ಬೋದು. ನಮಗೆಲ್ಲೂ ತೊಂದರೆ ಏನೂ ಆಗಲಿಲ್ಲ. ಹಿಂದಿನ ದಿನವೇ ಬುಕ್ ಮಾಡಿದ್ವಿ. ಆರಾಮಾಗಿ ನಮಗೆ ರೂಮೆಲ್ಲ ಸಿಕ್ತು. ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಹಾಗೆ ಬೇಗ ರೆಡಿಯಾಗಿ ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ಈ ಒಂದು ರೂಮಲ್ಲಿ 2 ಬಾತ್ರೂಮ್ ಇತ್ತು. ಸೊ ಬೇಗ ರೆಡಿಯಾಗಿ ಕೂಡ ಹೋಗ್ಬೋದು. GPS ರೆಸಿಡೆನ್ಸಿ, ದಟ್ ಈಸ್ ಶ್ರೀ ಗುರು ಪವನಸುತ ರೆಸಿಡೆನ್ಸಿ ಅಂತ ಹೇಳಿಬಿಟ್ಟು. ಓಕೆ, ಯಾರಾದರೂ ಮಂತ್ರಾಲಯಕ್ಕೆ ಹೋಗೋರು ಈ ಒಂದು ರೆಸಿಡೆನ್ಸಿಯ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಬೋದು. ಅವ್ರಿಗೆ ರೂಮ್ ಅವೈಲಬಿಲಿಟಿ ಇದ್ದರೆ ಖಂಡಿತ ನಿಮಗೆ ಕೊಡ್ತಾರೆ. ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು GPS ರೆಸಿಡೆನ್ಸಿ ದೇವಸ್ಥಾನದಕ್ಕೆ ತುಂಬ ಹತ್ತಿರ ಇದೆ. ವಾಕೇಬಲ್ ಡಿಸ್ಟೆನ್ಸ್, ತುಂಬ ದೂರ ಏನೂ ಇಲ್ಲ. ಹತ್ತಿರದಲ್ಲಿರೋದ್ರಿಂದ ಆರಾಮಾಗಿ ನೀವೆಲ್ಲ ಹೋಗಿ ಬರ್ಬೋದು. ಹಾಗೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಅಲ್ಲಿ ಯಾರು ವಯಸ್ಸಾಗಿರೋರು ಹೋಗಿದ್ರೆ ಅಂದರೆ ಈ ಒಂದು ಲಿಫ್ಟ್ ಫೆಸಿಲಿಟಿಯನ್ನು ಅವರು ಯೂಸ್ ಮಾಡಿಕೊಂಡು ಹೋಗ್ಬೋದು. ಚೆನ್ನಾಗಿತ್ತು ಹೋಟೆಲ್ಲು, ಅವರ ಹಾಸ್ಪಿಟಾಲಿಟಿ ಎಲ್ಲ. ಈ ಒಂದು GPS ರೆಸಿಡೆನ್ಸಿ ಮುಂದೆನೇ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಮಂತ್ರಾಲಯದ ಬಸ್ ಎಲ್ಲ ಕೂಡ ಅಲ್ಲಿ ನಿಂತ್ಕೊಳ್ಳುತ್ತೆ. ಹತ್ತಿರದಲ್ಲೇ ಇದೆ, ವಾಕೇಬಲ್ ಡಿಸ್ಟೆನ್ಸು. ನಮಗೂ ತುಂಬಾ ಹತ್ತಿರ ಆಯಿತು. ಬೆಳಿಗ್ಗೆ 6 ಗಂಟೆಗೆ ರೀಚ್ ಆದ್ವಿ ನಾವು. ರಾತ್ರಿ ನಾವು 10:45 ಹೊರಟಿ ಬೆಂಗಳೂರು ಬಿಟ್ಟಿದ್ದು. ಇಲ್ಲಿ 6:15 ಹಂಗೆ ಬಂದು ರೀಚ್ ಆದ್ವಿ. ಸೊ ಇದು ರಿಸೆಪ್ಷನ್ ಕೌಂಟರ್. ತುಂಬ ಚೆನ್ನಾಗಿತ್ತು GPS ರೆಸಿಡೆನ್ಸಿ. ನೀವು ಯಾರಾದರೂ GPS ರೆಸಿಡೆನ್ಸಿ ಹೋಗೋಂಗಿದ್ರೆ, ವಿಸಿಟ್ ಮಾಡೋಂಗಿದ್ರೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ 7989526506. ಓಕೆ, ನಮಗೆ ಒಂದಿಂದಲೇ ಬುಕ್ಕಿಂಗ್ ಸಿಕ್ತು, ಖಾಲಿ ಇತ್ತು ಅಂಥೇಳಿ. ಬಟ್ ಮಾರನೇ ದಿನ ತುಂಬಾ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಹಾಗಾಗಿ ಮೊದಲೇ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು, ಒಳ್ಳೆಯದು. ಇಲ್ಲಿಂದ ಪೂರ್ತಿ ವಾಕೇಬಲ್ ಡಿಸ್ಟೆನ್ಸ್, ಒಂದು 10 ನಿಮಿಷ ಆಗುತ್ತಷ್ಟೇ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಆರಾಮಾಗಿ ನಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ನೀವು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಇದು ನೋಡ್ತಿದ್ದೀರಲ್ಲ ನೀವು, ಶ್ರೀ ಗುರು ಪವನಸುತ ರೆಸಿಡೆನ್ಸಿ ಅಂತ ಹೇಳಿಬಿಟ್ಟು. ಈ ಹೋಟೆಲ್ ತುಂಬ ಚೆನ್ನಾಗಿದೆ. ನಾನು 23 ವರ್ಷದಿಂದ ಬ್ಯಾಂಗ್ಳೂರಲ್ಲಿದ್ದರೂ ಕೂಡ ಮಂತ್ರಾಲಯಕ್ಕೆ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮಂತ್ರಾಲಯನ ನೋಡಿದ್ದು. ಮಂತ್ರಾಲಯ ತುಂಬ ಚೆನ್ನಾಗಿದೆ. ಸೊ ಮಂತ್ರಾಲಯಕ್ಕೆ ಹೋಗುವಾಗ ಯಾವಾಗಲೂ ನಾವು ಸ್ಪೆಷಲ್ ಎಲ್ಲ ಕಡೆ ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋದರೂ, ಕೇದಾರನಾಥ, ಬದ್ರಿನಾಥ ಎಲ್ಲೇ ಹೋದರೂ ಕೂಡ ನಾವು ಸ್ಪೆಷಲ್ ದರ್ಶನ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡಿದ್ವಿ. ಈ ಸರಿ ಸ್ಪೆಷಲ್ ದರ್ಶನ ಟಿಕೆಟ್ ಬೇಡ, ಕಾಮನ್ ಕ್ಯೂ ಅಲ್ಲೇ ಇದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕಾಮನ್ ಕ್ಯೂ ಅಲ್ಲಿ ಒಂದು ಅರ್ಧ ಗಂಟೆ ಆಯಿತು. ಕಾಮನ್ ಕ್ಯೂ ಅಲ್ಲಿ ಎಲ್ಲರ ಜೊತೆ ದೇವರು ಶ್ರೀ ರಾಘವೇಂದ್ರ ನೆನೆಸ್ಕೊಳ್ತಾ ಕ್ಯೂ ಅಲ್ಲೇ ಮುಂದಕ್ಕೆ ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಅದು ಒಂದು ಟೈಮು. ಕ್ಯೂ ಅಲ್ಲಿ ಎಲ್ಲ ಹೋಗುವಂಥ ತುಂಬ ಉದ್ದ ಕ್ಯೂ ಇರುತ್ತೆ. ರಾಘವೇಂದ್ರ ಸ್ವಾಮಿ ರಾಯರ ಒಂದು ಮಠದಲ್ಲಿ ತುಂಬ ಪೀಕ್ ಅವರ್ ಟೈಮಲ್ಲಿ ನಾವು ಹೋಗಿದ್ದು ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ, ಹಾಗಾಗಿ ತುಂಬ ಜನ ಇದ್ದರು. ನಾನು ಮತ್ತು ಅಶೋಕ ಪಾಪ ಒಳಗೆ ಹೇಳಿದ ತಕ್ಷಣ ಒಪ್ಕೊಂಡು ಆಯಿತು ಹೋಗೋಣ, ಮಂತ್ರಾಲಯ ನೋಡಿಲ್ಲ ಅಲ್ವ, ಹೋಗೋಣ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಯಾಕಂದರೆ ಕೇದಾರನಾಥ ನೋಡಾಯಿತು, ಬದ್ರಿನಾಥ ನೋಡಾಯಿತು, ಯಮುನೋತ್ರಿ ನೋಡಾಯಿತು, ಗಂಗೋತ್ರಿ ನೋಡಾಯಿತು. ಸೊ ಇದೊಂದು ಮಂತ್ರಾಲಯ ನೋಡಿರಲಿಲ್ಲ, ರಾಯರು ಕರೆಸ್ಕೊಂಡು. ಹಾಗಾಗಿ ನಾವು ಮಂತ್ರಾಲಯಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಈ ಮಂತ್ರಾಲಯವು ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ಯಾರೆಲ್ಲ ಇನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅನ್ನೋರು ಪ್ಲೀಸ್ ಮಂತ್ರಾಲಯಕ್ಕೆ ಹೋಗಿ ವಿಸಿಟ್ ಮಾಡಿ, ತುಂಬ ಖುಷಿ ಸಿಗುತ್ತೆ. ಹಾಗೆ ಈ ಒಂದು ಮಂತ್ರಾಲಯ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿದ್ದರೂ ಕರ್ನಾಟಕದ ಗಡಿಗೆ ಬಹಳ ಹತ್ತಿರದಲ್ಲಿದೆ.
ಅಂದರೆ ರಾಯಚೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗಾಗಿ ಕನ್ನಡ ನಾಡಿನ ಜನರಿಗೆ ಈ ಕ್ಷೇತ್ರ ಅತ್ಯಂತ ಆಪ್ತವಾಗಿದೆ. ನೀವು ನೋಡ್ಬೋದು, ಈ ಒಂದು ಕ್ಯೂ ಅಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೆ ಯಾವ ತೊಂದರೆನೂ ಆಗಲಿಲ್ಲ. ನೀಟಾಗಿ ಕ್ಯೂ ಅಲ್ಲಿ ಎಲ್ಲ ಮುಂದೆ ಹೋಗ್ತಾ ಇರ್ತೀವಿ. ಕೇದಾರ್ನಾಥ ಹೋದಾಗ ತುಂಬ ಕಷ್ಟ ಆಯಿತು. ಸ್ಪೆಷಲ್ ದರ್ಶನ ಇದ್ದರೂ ಕೂಡ ಅಲ್ಲಿಗೆ ಕಷ್ಟ ಆಯ್ತಲ್ಲಿ. ಬಟ್ ಇಲ್ಲಿ ಕ್ಯೂ ಇರೋದ್ರಿಂದ ಎಲ್ಲೂ ಯಾವ ಕಷ್ಟನೂ ಆಗೋದಿಲ್ಲ. ಮಂತ್ರಾಲಯದಲ್ಲಿ ಆರಾಮಾಗಿ ನೀವು ಒಳಗೆ ಹೋಗ್ಬೋದು. ಈಗ ಪ್ರಮುಖ ವೈಶಿಷ್ಟ್ಯಗಳು ಹೇಳಬೇಕು ಅಂದರೆ ಈ ನಮ್ಮ ಮಂತ್ರಾಲಯದ್ದು ಇಲ್ಲಿನ ಪ್ರಮುಖ ವೈಶಿಷ್ಟ್ಯಗಳು ಅಂತ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಈ ಕ್ಷೇತ್ರವು 17ನೇ ಶತಮಾನದ ಮಹಾನ್ ವೈಷ್ಣವ ಸಂತ ಮತ್ತು ದೈತ್ಯ ತತ್ವಜ್ಞಾನಿಯಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂದರೆ ರಾಯರು ಜೀವ ಸಮಾಧಿಯಾಗಿರುವಂತಹ ಜಗತ್ಪ್ರಸಿದ್ಧವಾಗಿರುವಂತಹ ಬೃಂದಾವನ ನೀವು ಈ ಒಂದು ಮಂತ್ರಾಲಯದಲ್ಲಿ ನೋಡ್ಬೋದು. ಹಾಗೆ ಇದ್ರ ಜೊತೆಯಲ್ಲಿ ತುಂಗಭದ್ರಾ ನದಿ. ಮಂತ್ರಾಲಯವು ಪವಿತ್ರ ತುಂಗಭದ್ರಾ ನದಿಯ ತಟದಲ್ಲಿದೆ. ಭಕ್ತರು ಮೊದಲು ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ರಾಯರ ದರ್ಶನ ಪಡೆಯುತ್ತಾರೆ. ಇನ್ನೊಂದು ಅಂತ ಹೇಳಿದ್ರೆ ಈ ಸಜೀವ ಬೃಂದಾವನ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಇಲ್ಲಿ ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡಿದರು. ಅವರು ಇನ್ನೂ ಬೃಂದಾವನದಲ್ಲಿ ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಮತ್ತು ತಮ್ಮನ್ನು ನಂಬಿದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾರೆ ಎಂಬುದು ಕೋಟ್ಯಾಂತರ ಭಕ್ತರ ಗಾಢ ನಂಬಿಕೆ ಕೂಡ ಆಗಿದೆ. ನಾವು ರಾಘವೇಂದ್ರ ಸ್ವಾಮಿ ನೆನೆಸ್ಕೊಳ್ತಾ ಈ ಒಂದು ಕ್ಯೂಲ್ಲಿ ಹೋಗಿ ಕ್ಯೂ ಹೇಗೆ ಹೋಯಿತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಈ ಒಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ನೋಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇದರದಿಂದ ಮುಂದಕ್ಕೆ ಹೋಗ್ತಾ ಹೋದ್ವಿ. ಹಾಗೆ ಈ ಒಂದು ಮಂತ್ರಾಲಯದಲ್ಲಿ ರಾಯರ ಮಠದ ಪರಿಮಳ ಪ್ರಸಾದ ಅತ್ಯಂತ ಪ್ರಸಿದ್ಧ. ಅದು ಕೂಡ ನಾವು ಆಮೇಲೆ ದರ್ಶನ ಎಲ್ಲ ಆದಮೇಲೆ ತಗೊಂಡ್ವಿ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಉಚಿತವಾಗಿ ಅನ್ನ ಪ್ರಸಾದದ ವ್ಯವಸ್ಥೆ ಇರ್ತದೆ, ಅಂದರೆ ಊಟ ಇರುತ್ತೆ. ಹಾಗೆ ಬೇರೆ ಬೇರೆ ಒಂದು ಜಾಗಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಅಂದರೆ ಅಭಯ ಆಂಜನೇಯ, ಹಾಗೆ ಶ್ರೀ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಆಗಿರುವಂಥ ಏಕಶಿಲಾ ಬೃಂದಾವನ, ಹಾಗೆ ಪಂಚಮುಖಿ ಪ್ರಾಣ ದೇವಾಲಯ, ಹಾಗೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಕೂಡ ನೋಡ್ಬೋದು. ಸೊ ಹೀಗೆ ಇತರ ಆಮೇಲೆ ನಂತರ ಶ್ರೀ ಬಿಚ್ಚಾಲಮ್ಮ ಅವರ ಟೆಂಪಲ್ ಕೂಡ ನೋಡ್ಬೋದು. ನಾವು ಈ ಕ್ಯೂ ಅಲ್ಲಿ ಹೋಗ್ತಾ ಹೇಗೆ ಹೋದ್ವಿ ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಈಸಿಯಾಗಿ ಒಂದು ಕ್ಯೂ ಅಲ್ಲಿ ಮೂವ್ ಆಗ್ತಾ ಹೋಗ್ತೀವಿ ನಾವು. ಈ ಒಂದು ಬೃಂದಾವನದಲ್ಲಿ ರಾಯರು ಬೃಂದಾವನ ಪ್ರವೇಶಿಸುವ ಮುನ್ನ ತಾವು ಈ ಬೃಂದಾವನದಲ್ಲಿ ಒಟ್ಟು 700 ವರ್ಷಗಳ ಕಾಲ ನೆಲೆಸಿ ಭಕ್ತರನ್ನು ಹರಿಸುವುದಾಗಿ ಇತಿಹಾಸದಲ್ಲಿ ನಾವು ನೋಡ್ಬೋದು. ಅದರ ಪ್ರಕಾರ ಯಾರೇ ಭಕ್ತರು ಹೋದರೂ ಕೂಡ ಅವರ ಕಷ್ಟಗಳನ್ನೆಲ್ಲ ನೆರವೇರಿಸುವಂಥದ್ದು, ಅವರ ಕಷ್ಟಗಳನ್ನೆಲ್ಲ ತೀರಿಸಿ ಈಡೇರಿಸಿ ಅವರಿಗೆ ಯಾವ ರೀತಿಯ ಜೀವನ ಸಾಗಿಸ್ಬೇಕು ಅನ್ನೋದು ಒಂದು ಮಂತ್ರಾಲಯಕ್ಕೆ ಹೋದರೆ ಅವರಿಗೇನೋ ಒಂದು ಮಿರಾಕಲ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ಮಂತ್ರಾಲಯದ ಇತಿಹಾಸವು ಅತ್ಯಂತ ರೋಚಕ ಮತ್ತು ದೈವಿಕ ಹಿನ್ನೆಲೆಯನ್ನು ಹೊಂದಿದೆ. ಮೊದಲು ಈ ಗ್ರಾಮಕ್ಕೆ ಮಂಚಾಲೆ ಎಂಬ ಹೆಸರಿತ್ತು. ಇದು ಕೇವಲ ಒಂದು ಸಾಧಾರಣ ಹಳ್ಳಿಯಾಗಿರದೆ ಯುಗಯುಗಗಳ ಪವಿತ್ರ ಇತಿಹಾಸವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವಂತಹ ಪುಣ್ಯ ಭೂಮಿ. ಈ ಪುಣ್ಯ ಭೂಮಿಯನ್ನು ಎಲ್ಲರೂ ನೋಡಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ ನಾನು ಮೊದಲನೇ ಸಾರಿ ಹೋಗಿದ್ದು ತುಂಬಾ ಖುಷಿ ಸಿಕ್ತು. ಹಾಗೆ ಈ ಒಂದು ಮಂತ್ರಾಲಯದ ಇತಿಹಾಸದ ಪ್ರಮುಖ ಘಟ್ಟಗಳು ಹೇಳಬೇಕು ಅಂತ ಹೇಳಿದ್ರೆ ಕೃತಯುಗದ ಹಿನ್ನೆಲೆ, ಹಾಗೆ ದ್ವಾಪರ ಯುಗದ ಪ್ರಸಂಗ ಕೆಲವೊಂದಿದೆ. ಹಾಗೆ ರಾಯರು ಮಂಚಾಲೆ ಗ್ರಾಮವನ್ನು ಆಯ್ಕೆ ಮಾಡಿದ್ದು ಯಾಕೆ ಅನ್ನೋ ಹಿನ್ನೆಲೆ ಕೂಡ ಇದೆ. ಹಾಗೆ ಸಜೀವ ಬೃಂದಾವನ ಪ್ರವೇಶ ಅದ್ರ ಬಗ್ಗೆನೂ ಕೂಡ ಹಿನ್ನೆಲೆ ಇಲ್ಲಿ ಮೂಡಿ ಬರುತ್ತೆ. ಮೊದಲು ಹೇಳಬೇಕು ಅಂತ ಹೇಳಿದ್ರೆ ಈ ರಾಯರ ಪೂರ್ವ ಜನ್ಮದ ಇತಿಹಾಸದ ಪ್ರಕಾರ ಕೃತಯುಗದಲ್ಲಿ ಭಕ್ತ ಶಿರೋಮಣಿ ಪ್ರಹ್ಲಾದ ಮಹಾರಾಜನು ಇದೇ ಮಂಚಾಲೆ ಗ್ರಾಮದಲ್ಲಿ ಕುಳಿತು ದೊಡ್ಡ ಯಾಗವನ್ನು ಮಾಡಿದ್ದನು. ರಾಯರು ತಮ್ಮ ಜೀವ ಸಮಾಧಿಗಾಗಿ ಇದೇ ಜಾಗವನ್ನು ಆಯ್ಕೆ ಮಾಡಲು ಮುಖ್ಯ ಕಾರಣ ಈ ಭೂಮಿಗೆ ಇದ್ದ ಆ ಪವಿತ್ರ ಯಾಗದ ಹಿನ್ನೆಲೆ. ಹಾಗೆ ಇಲ್ಲಿ ಕ್ಯೂ ಅಲ್ಲಿ ಹೋಗ್ತಾ ಮಕ್ಕಳಿಗೆ ಮಾತೆಯೇ ಮೊದಲ ಗುರು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಲ್ಲಿ ತಾಯಿ ತನ್ನ ಮಕ್ಕಳಿಗೆ ಎಷ್ಟು ಸಂಸ್ಕೃತಿಯನ್ನು ಹೇಳ್ಕೊಡ್ಬೇಕು, ಹಾಗೆ ನಮ್ಮ ಧರ್ಮದ ಅರಿವನ್ನು ಹೇಗೆ ಮಾಡಬೇಕು ಅನ್ನೋದು ಆ ಒಂದು ನಾಮಫಲಕದಲ್ಲಿ
ಕುರಿತು ತುಂಬ ಚೆನ್ನಾಗಿ ಅದನ್ನು ವರ್ಣಿಸಿದರು. ಇನ್ನೊಂದು ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನು ಇಲ್ಲಿಗೆ ಬಂದಾಗ ಅವನ ರಥದ ಚಕ್ರಗಳು ಇಲ್ಲಿನ ಒಂದು ನಿರ್ದಿಷ್ಟ ಜಾಗಕ್ಕೆ ಬಂದಾಗ ಜಮ್ಮನೆ ಅದು ಕುಸಿದೋಗ್ಬಿಡುತ್ತೆ. ಆಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಇದು ಕೃತಯುಗದಲ್ಲಿ ಪ್ರಹ್ಲಾದನು ಯಾಗ ಮಾಡಿದ ಜಾಗ, ಅತ್ಯಂತ ಶಕ್ತಿಶಾಲಿ ಭೂಮಿ ಕೂಡ ಇದು, ಇಲ್ಲಿ ಯಾರೇ ಯುದ್ಧ ಮಾಡಿದರೂ ಜಯ ಸಿಗುವುದಿಲ್ಲ ಎಂದು ಹೇಳಿ ರಥವನ್ನು ಮುಂದೆ ನಡೆಸಲು ಅವನು ಹೇಳ್ತಾನೆ. ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನ ಅವಧಿಯ ಕೊನೆಯ ದಿನಗಳಲ್ಲಿ ಸಜೀವ ಬೃಂದಾವನ ಪ್ರವೇಶಿಸಲು ಯೋಗ್ಯವಾದ ಜಾಗವನ್ನು ಹುಡುಕ್ತಾ ಮಂಚಾಲೆ ಗ್ರಾಮಕ್ಕೆ ಬಂದಿರ್ತಾರೆ. ಅಂದಿನ ಕಾಲದಲ್ಲಿ ಈ ಪ್ರದೇಶವು ದೋನಿಯ ನವಾಬನಾದ ಸಿದ್ದಿ ಮಸೂದ್ ಖಾನ್ ಎಂಬ ಮುಸ್ಲಿಂ ರಾಜನ ಆಳ್ವಿಕೆಗೆ ಒಳಪಟ್ಟಿತ್ತು ಇದು. ಓಕೆ, ರಾಯರ ಮಹಿಮೆ ಮತ್ತು ಪಾಂಡಿತ್ಯವನ್ನು ಅರಿತ ನವಾಬನು ರಾಯರಿಗೆ ತಮಗೆ ಬೇಕಾದ ಜಾಗವನ್ನು ಕೇಳಲು ವಿನಂತಿಸಿದನು. ಆಗ ರಾಯರು ಯಾವುದೇ ಫಲವತ್ತಾದ ಭೂಮಿಯನ್ನು ಕೇಳದೆ ಈ ಒಂದು ಬಂಜರು ಭೂಮಿಯಾಗಿದ್ದ ಮಂಚಾಲೆ ಗ್ರಾಮವನ್ನೇ ತಮಗೆ ನೀಡುವಂತೆ ಕೇಳ್ತಾರೆ. ಆಗ ನವಾಬನು ಆಶ್ಚರ್ಯದಿಂದ ಈ ಜಾಗವನ್ನೇ ರಾಯರಿಗೆ ದಾನವಾಗಿ ನೀಡ್ತಾನೆ. ಇಲ್ಲಿ ನಾವು ದೇವರ ದರ್ಶನ ಅಂದರೆ ನಮ್ಮ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ. ಆವಾಗ ಇಲ್ಲಿ ಮಂತ್ರಾಕ್ಷತೆ ಕೊಡುವಂಥ ಜಾಗ ಇದು. ಮಂತ್ರಾಕ್ಷತೆ ಇಸ್ಕೊಳ್ಳೋದಕ್ಕೆ ನಿಂತಿರುವಂತಹ ಒಂದು ಕ್ಯೂ. ಹಾಗೆ ಒಂದು ನಾಮಫಲಕದಲ್ಲಿ ಮಂತ್ರಾಕ್ಷತೆ ಯಾಕೆ ತುಂಬ ಪ್ರಾಮುಖ್ಯ, ಯಾಕೆ ತಗೊಳ್ಬೇಕು ಅನ್ನೋದನ್ನು ಈ ಒಂದು ಫಲಕದಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ವಿಡಿಯೋ ಪಾಸ್ ಮಾಡಿಕೊಂಡು ಎನ್ಲಾರ್ಜ್ ಮಾಡಿಕೊಂಡು ಕೂಡ ನೀವು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು, ಮಂತ್ರಾಕ್ಷತೆಯ ಮಹಿಮೆ. ಹಾಗೆ ಈ ಒಂದು ಮಂತ್ರಾಕ್ಷತೆ ಎಲ್ಲ ಆದಮೇಲೆ ಈ ಒಂದು ಮಂತ್ರಾಕ್ಷತೆನೆಲ್ಲ ತಗೊಂಡಾದಮೇಲೆ ಮಂಚಾಲಮ್ಮನ ದೇವಸ್ಥಾನವನ್ನು ಹೋಗಲೇಬೇಕು ಅಂತ ಒಂದು ಪದ್ಧತಿ ಕೂಡ ಇದೆ. ಯಾಕಂದರೆ ಈ ಮಂಚಾಲಮ್ಮನ ಸನ್ನಿಧಿಯ ಕೃಪಾ ಕಟಾಕ್ಷದಿಂದ ರಾಯರು ಬಂದು ಇಲ್ಲಿ ನೆಲೆಸ್ತಾರೆ. ಈ ಶ್ರಾವಣ ಬಹುಳ ದ್ವಿತೀಯ ದಿನದಂದು ಆಗಸ್ಟ್ 1671ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರೆಲ್ಲ ಸಮ್ಮುಖದಲ್ಲಿ ಸಜೀವವಾಗಿ ಬೃಂದಾವನವನ್ನು ಪ್ರವೇಶಿಸ್ತಾರೆ. ರಾಯರು ಬೃಂದಾವನ ಸೇರುವಾಗ ತಾವಿಟ್ಟ ಕೊನೆಯ ಕಲ್ಲನ್ನು ಸವಿಯುವ ಮುನ್ನ ಇಂದು ನಾನಿಲ್ಲಿ ಅದೃಶ್ಯನಾಗುತ್ತಿದ್ದೇನೆ, ಆದರೆ ಮುಂದಿನ 700 ವರ್ಷಗಳ ಕಾಲ ಈ ಬೃಂದಾವನದಲ್ಲಿ ಸಜೀವವಾಗಿ ನೆಲೆಸಿ ಭಕ್ತರ ಕಷ್ಟಗಳನ್ನು ಆಲಿಸುತ್ತೇನೆ ಎಂದು ಕೂಡ ಅವರು ಅಭಯ ನೀಡ್ತಾರೆ. ಹಾಗೆ ನಮ್ಮ ಈ ರಾಘವೇಂದ್ರ ಗುರುಗಳು ಮಂಚಾಲಮ್ಮನ ಕೂಡ ಅವರ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ. ಈ ಬೃಂದಾವನದಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಸರ್ ಥಾಮಸ್ ಮನ್ರೋ ಮತ್ತು ರಾಯರ ಸಾಕ್ಷಾತ್ಕಾರದ ಒಂದು ಇತಿಹಾಸ ಇದೆ. ಬ್ರಿಟಿಷ್ ಕಾಲದ ಇತಿಹಾಸ ಇದು. ಏನಂತ ಹೇಳಿದ್ರೆ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಮಂತ್ರಾಲಯದ ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತೆ. ಏನದು ಅಂದರೆ ಮಠಕ್ಕೆ ಸೇರಿದ್ದ ಭೂಮಿಯ ಮೇಲಿನ ತೆರಿಗೆ ಮತ್ತು ಆದಾಯದ ವಿವಾದಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರವು ಸರ್ ಥಾಮಸ್ ಮನ್ರೋ ಎಂಬ ಅಧಿಕಾರಿಯನ್ನು ತನಿಖೆಗಾಗಿ ಮಂತ್ರಾಲಯಕ್ಕೆ ಕಳಿಸ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಮನ್ರೋ ಅವರು ಮಠದ ಒಳಗೆ ಹೋಗ್ತಾರೆ. ಬೃಂದಾವನದ ಮುಂದೆ ನಿಂತಾಗ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಎದ್ದು ಬಂದು ಮನ್ರೋ ಅವರಿಗೆ ದರ್ಶನ ನೀಡಿದರು ಅನ್ನುವ ಒಂದು ಇತಿಹಾಸ ಕೂಡ ಇದೆ. ರಾಯರು ಮನ್ರೋ ಅವರೊಂದಿಗೆ ಇಂಗ್ಲೀಷ್ನಲ್ಲಿ ಅಥವಾ ಕನ್ನಡದಲ್ಲಿ ಯಾವುದು ಸಂಸ್ಕೃತ ಮಾತನಾಡಿ ಮಠದ ಭೂಮಿಯ ಹಕ್ಕುಗಳ ಬಗ್ಗೆ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಿಸ್ತಾರೆ. ಮನ್ರೋ ಅವರಿಗೆ ಮಂತ್ರಾಕ್ಷತೆಯನ್ನು ಸಹ ನೀಡುತ್ತಾರೆ. ಈ ಘಟನೆಯ ನಂತರ ಬ್ರಿಟಿಷ್ ಸರ್ಕಾರವು ಮಠದ ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ನಿರ್ಧಾರವನ್ನು ಶಾಶ್ವತವಾಗಿ ಕೈ ಬಿಟ್ಬಿಡ್ತಾರೆ. ಈ ಅಧಿಕೃತ ವರದಿ ಇಂದಿಗೂ ಮದ್ರಾಸ್ ಗೆಜೆಟಿಯರ್ನಲ್ಲಿ ಇದು ದಾಖಲಾಗಿದೆ. ಈ ಮಂಚಾಲಮ್ಮ ದೇವಿಯ ಆಶೀರ್ವಾದ ಪಡೆದೇ ರಾಯರು ಇಲ್ಲಿ ನೆಲೆಸಿದ್ದರಿಂದ ಇಂದಿಗೂ ಭಕ್ತರು ಮೊದಲು ಅಲ್ಲಿನ ಮಂಚಾಲಮ್ಮ ದೇವಿಯ ದರ್ಶನ ಪಡೆದು ನಂತರವೇ ಶ್ರೀ ರಾಯರ ಬೃಂದಾವನದ ದರ್ಶನ ಪಡೆಯುವ ಸಂಪ್ರದಾಯವ ಕೂಡ ಇದೆ. ಈಗ ಇನ್ನೂ ಅರ್ಥಗರ್ಭಿತವಾಗಿ ನಮ್ಮ ಈ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂದರೆ ರಾಯರ ಜೀವನ ಚರಿತ್ರೆ ಮತ್ತು ಅವರ ಪವಾಡಗಳ ಅತ್ಯಂತ ಭಕ್ತಿ ಪ್ರಧಾನ ಹಾಗೂ ಸ್ಫೂರ್ತಿದಾಯಕವಾಗಿರುವಂಥದ್ದು ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ, ರಾಯರು ಕೇವಲ ಒಬ್ಬ ತತ್ವಜ್ಞಾನಿಯಾಗಿರದೆ ದೀನದಲಿತರ ಕಷ್ಟದಲ್ಲಿದ್ದವರ ಕಣ್ಣೀರು ಒರೆಸಿದ ಕರುಣಾಮಯಿ ಗುರುಗಳಾಗಿದ್ದರು. ಇವರ ಪೂರ್ವಾಶ್ರಮದ ಜೀವನ ಮತ್ತು ತಪಸ್ಸು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ರಾಯರು ಪೂರ್ವಾಶ್ರಮದ
ಹೆಸರು ವೆಂಕಟನಾಥ. ಇವರು ಕ್ರಿಸ್ತಶಕ 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸ್ತಾರೆ. ಇವರ ತಂದೆ ತಿಮ್ಮಣ್ಣ ಭಟ್ಟರು ಮತ್ತು ತಾಯಿ ಗೋಪಿಕಾಂಬೆಯವರು. ವೆಂಕಟನಾಥರು ಬಾಲ್ಯದಿಂದಲೇ ಅಸಾಧಾರಣ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. ಅಂದರೆ ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮೀಜಿಯವರ ಹೆಸರು, ಸ್ವಾಮಿಗಳ ಹೆಸರು ಏನಾಗಿತ್ತು, ಹಳೆಯದು ವೆಂಕಟನಾಥ ಅಂತ ಇತ್ತು. ಅವ್ರ ಬಡತನದ ದಿನಗಳು ಅಂತ ಹೇಳಬೇಕು ಅಂದರೆ, ವೆಂಕಟನಾಥರ ವಿವಾಹವು ಸರಸ್ವತಿ ಬಾಯಿ ಎಂಬ ಕನ್ಯೆಯೊಂದಿಗೆ ಆಯಿತು. ವಿವಾಹದ ನಂತರ ಅವರ ಜೀವನದಲ್ಲಿ ತೀವ್ರ ಬಡತನವಿತ್ತು. ಎಷ್ಟು ಬಡತನವೆಂದರೆ ಕೆಲವೊಮ್ಮೆ ಕುಟುಂಬಕ್ಕೆ ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಅವರಿಗೆ ಕಷ್ಟವಾಗ್ತಿತ್ತು. ಆದರೆ ವೆಂಕಟನಾಥರು ಎಂದಿಗೂ ಕೃತಿಗೆಡದೆ ಭಗವಂತನ ಆರಾಧನೆಯಲ್ಲಿ ಮುಳುಗಿರ್ತಿದ್ರು. ಓಕೆ, ಇದು ಒಂದು ಬಡತನದ ದಿನಗಳು ನಮ್ಮ ಶ್ರೀ ರಾಘವೇಂದ್ರ ರಾಯರು. ಅವರ ಮೊದಲನೇ ಹೆಸರು ಪೂರ್ವನಾಮ ವೆಂಕಟನಾಥ ಅಂತ ಹೇಳಿಬಿಟ್ಟು. ಇದು ಡೊನೇಷನ್ ಕೌಂಟ್ರ್ ಆಗಿರುತ್ತೆ. ಯಾರು ಡೊನೇಷನ್ ಕೊಡಬೇಕು ಅಂತೆಲ್ಲ ಹೇಳಿದ್ರೆ ಇಲ್ಲಿ ಹೋಗಿ ಡೊನೇಷನ್ ಕೊಡುವಂಥದ್ದು. ಹಾಗೆ ನಾವು ಇಲ್ಲಿ ಪ್ರಸಾದ ತಗೊಂಡ್ವಿ. ಅಶೋಕರು ತುಂಬ ಹೊತ್ತು ನಿಂತ್ಕೊಂಡ್ಬಿಟ್ಟು ಪ್ರಸಾದ ಕೂಡ ಇಲ್ಲಿಂದ ತಗೊಂಡು ಬರ್ತಾರೆ. ನಂಬಿಕೆ ಕೆಟ್ಟವರಿಲ್ಲವೋ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾಡುವಂಥ ಕೆಲಸದಲ್ಲಿ ನಂಬಿಕೆ ಇಟ್ಕೊಳ್ಬೇಕು. ಹಾಗೆ ಆ ನಂಬಿಕೆಯ ಆಧಾರದ ಮೇಲೆ ನಾವು ಮುಂದುವರಿಬೇಕಾಗ್ತದೆ. ಆಗ ನಾವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ. ನಂಬಿಕೆ ಇಟ್ಟಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಹಾಗಾಗಿ ಈ ಒಂದು ಬೃಂದಾವನದಲ್ಲಿ ರಾಯರ ದರ್ಶನಕ್ಕೆ ಹೋದಾಗ ಎಲ್ಲ ಕಡೆ ಬರೆದಿರ್ತಾರೆ, ನಂಬಿಕೆಟ್ಟವರಿಲ್ಲವೋ ಮನುಜ ಅಂತ. ಸೊ ಯಾವ ಮನುಷ್ಯ ನಂಬುತ್ತಾನೋ ತನ್ನನ್ನು ತಾನು ನಂಬಬೇಕು. ಹಾಗೆ ನಮ್ಮ ಪರಿಸರವನ್ನು ಕೂಡ, ಪಂಚಭೂತಗಳನ್ನು ನಂಬಿದಾಗ ಅದು ನಮ್ಮಲ್ಲಿ ಒಂದು ಕಾರ್ಯಸಿದ್ಧಿ ಆಗುತ್ತೆ ಅಂತ ಕೂಡ ಇದೆ. ಬೃಂದಾವನದ ಕತೆ, ಮಂತ್ರಾಲಯದ ಒಂದು ಹಿನ್ನೆಲೆ ಹೇಳಬೇಕು ಅಂದರೆ ತುಂಬ ರೋಚಕವಾಗಿದೆ. ಇಲ್ಲಿ ಅಶೋಕ್ ಅವರು ತುಂಬ ಕಷ್ಟಪಟ್ಟು ಕ್ಯೂನಲ್ಲಿ ನಿಂತು ಪ್ರಸಾದನ ತಗೊಳ್ತಾ ಇದ್ದಾರೆ. ಸೊ ರಾಘವೇಂದ್ರ ಒಂದು ಈ ಬೃಂದಾವನದಲ್ಲಿ 2 ಪ್ಯಾಕೆಟ್ ಪ್ರಸಾದ ಕೊಡ್ತಾರೆ. ಒಬ್ಬರಿಗೆ 2 ಪ್ಯಾಕೆಟು ಪ್ರಸಾದ ಇರುತ್ತೆ. ಪ್ರಸಾದ ಇವರು ಬಂದರು. ಮುಂದೆ ಹೇಳಬೇಕು ಅಂತ ಹೇಳಿದ್ರೆ, ಸನ್ಯಾಸ ದೀಕ್ಷೆ. ಇವರ ಜ್ಞಾನ ಮತ್ತು ಭಕ್ತಿಯನ್ನು ಕಂಡು ಇವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಮಠದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ವಿನಂತಿಸ್ತಾರೆ ಇವರಿಗೆ. ಆರಂಭದಲ್ಲಿ ವೆಂಕಟನಾಥರು ನಿರಾಕರಿಸ್ತಾರೆ. ನಂತರ ಸ್ವತಃ ವಿದ್ಯಾಲಕ್ಷ್ಮಿಯೇ ಇವರ ಕನಸಿನಲ್ಲಿ ಬಂದು ಆದೇಶ ನೀಡಿದಾಗ ಅವರು ಸನ್ಯಾಸ ದೀಕ್ಷೆಯನ್ನು ಪಡೆದು ಶ್ರೀ ರಾಘವೇಂದ್ರ ತೀರ್ಥರು ಎಂದು ನಾಮಕರಣ ಅಲ್ಲಿ ಅವ್ರಿಗೆ ಆಗುತ್ತೆ. ರಾಯರು ಸನ್ಯಾಸ ದೀಕ್ಷೆ ಪಡೆದಾಗ ಅವರ ಪತ್ನಿ ಸರಸ್ವತಿ ಬಾಯಿಯವರಿಗೆ ಆ ದುಃಖವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅವರ ಆತ್ಮಕ್ಕೆ ಮುಕ್ತಿ ಸಿಗದೆ ರಾಯರ ಮುಂದೆ ಬಂದಾಗ ರಾಯರು ತಮ್ಮ ಕಮಂಡಲದ ಪವಿತ್ರ ಜಲವನ್ನು ಪ್ರೋಕ್ಷಿಸಿ ಆಕೆಗೆ ಮೋಕ್ಷ ಕರುಣಿಸ್ತಾರೆ. ಇದು ರಾಯರ ಆರಂಭಿಕ ಪವಾಡಗಳಲ್ಲಿ ಕೂಡ ಒಂದಾಗಿದೆ. ತುಂಬ ಅವರ ಒಂದು ಪವಾಡಗಳು ಹೋಗ್ತಾ ಹೋಗ್ತಾ ನೀವು ತಿಳ್ಕೊಳ್ಬೋದು. ರಾಯರ ಜೀವನದಲ್ಲಿ ಎಷ್ಟೊಂದು ಅಸಂಖ್ಯಾತ ಪವಾಡಗಳು ಕೂಡ ಇಲ್ಲಿ ನಡೀತಾ ಹೋಗ್ತದೆ. ಒಣಮರ ಚಿಗುರಿದ್ದು ಆಗಿರ್ಬೋದು, ಅಥವಾ ನವಾಬನ ಮಾಂಸದ ತಟ್ಟೆ ಹಣ್ಣುಗಳಾಗಿದ್ದು, ಅಥವಾ ಕನಕದಾಸರ ದರ್ಶನ ಮತ್ತು ಮಣ್ಣಿನ ಮಡಕೆ ಪವಾಡ, ಸತ್ತ ಮಗುವನ್ನು ಬದುಕಿಸಿದ್ದು, ಹಾಗೆ ಹಲವಾರು ಅವರ ಒಂದು ಪವಾಡಗಳಿದೆ. ಹಾಗೆ ರಾಯರ ಸಾಹಿತ್ಯ ಕೊಡುಗೆಗಳನ್ನ ಕೂಡ ನಾವು ತಿಳ್ಕೊಳ್ಬೋದು. ಈಗ ನಾವು ಮಂತ್ರಾಲಯದಿಂದ ಬಂದುಬಿಟ್ಟು ಈ ಒಂದು ಅಭಯ ಆಂಜನೇಯ ಒಂದು ಜಾಗಕ್ಕೆ ಅಂತ ಬರ್ತೇವೆ. ನಾವು ಒಂದು ಆಟೋನ ರೆಂಟ್ ತಗೊಳ್ತೇವೆ. ಅಲ್ಲಿ ನಾವಿದ್ದೆಲ್ಲ ಜನ ಸೇರಿಸ್ಕೊಂಡ್ರೆ ಏನೋ ಒಬ್ರಿಗೆ 150 ಅಂತ, 11 ಜನಕ್ಕೆ 15 ಜನಕ್ಕೆ ಇತ್ತು. ನಾವು ಒಬ್ಬರೇ 1500 ತೊಗೊಂಡು ಒಂದೇ ಆಟೋ, ನಾವಿಬ್ಬರೇ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಆಟೋನ ತೊಗೊಂಡ್ವಿ. ಯಾಕಂದ್ರೆ ನಾವು ಕಾರ್ ತೊಗೊಂಡೋಗಿರಲಿಲ್ಲ. ಹಾಗಾಗಿ ನಾವೀಗ ಇರುವಂಥದ್ದು ಮಂತ್ರಾಲಯದ ಒಂದು ಅಭಯ ಆಂಜನೇಯ ದೇವಸ್ಥಾನದಲ್ಲಿ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರವೇಶ ದ್ವಾರದ ಬಳಿ ಅಭಯ ಆಂಜನೇಯ ಸ್ವಾಮಿಯ ಬೃಹತ್ ಮತ್ತು ಭವ್ಯವಾದ ಮೂರ್ತಿ ಇದೆ. ಅದೇ ಈ ಒಂದು ಅಭಯ ಆಂಜನೇಯ. ರಾಯರ ದರ್ಶನಕ್ಕೆ ಬರುವ ಭಕ್ತರನ್ನು ಹರಸುವಂತೆ ಈ ವಿಗ್ರಹವು ನೆಲೆ ನಿಂತಿದೆ. ಅತ್ಯಂತ ಆಕರ್ಷಕವಾಗಿರುವ ಈ ಹನುಮಂತನ ದರ್ಶನ ಪಡೆದರೆ ಸಕಲ ಭಯ ಹಾಗೂ ಕಷ್ಟಗಳು ನಿವಾರಣೆಯಾಗಿ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಇದು ಅಭಯ ಆಂಜನೇಯ ದೇವಸ್ಥಾನ. ಈ ಅಭಯ ಆಂಜನೇಯ ನಾವು ಮೊದಲು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಮಂತ್ರಾಲಯ ನೋಡ್ಕೊಂಡು ಬಂದ್ವಿ. ಮಂತ್ರಾಲಯ ಎಲ್ಲ ನೋಡಿಕೊಂಡು ಬಂದ ಮೇಲೆ ನಾವು ಈ ಒಂದು ಅಭಯ ಆಂಜನೇಯ ದೇವಸ್ಥಾನವನ್ನು ನಾವು
ವೀಕ್ಷಣೆ ಮಾಡ್ತೇವೆ. ಈ ಅಭಯ ಆಂಜನೇಯ ದೇವಸ್ಥಾನ ನೋಡಿದ ನಂತರ ನಾವು ಮುಂದೆ ಶ್ರೀ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನಕ್ಕೆ ನಾವು ಮುಂದೆ ಹೋಗ್ತೇವೆ. ಸೊ ಜರ್ನಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಪವಾಡಗಳ ಬಗ್ಗೆ ನಾವು ತಿಳ್ಕೊಬೋದು. ಹಾಗೆ ಈ ಒಂದು ಜಾಗದ ಮಹಿಮೆ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಕೆಲವೊಂದು ಹೇಳಿದಾಗ ಗೊತ್ತಾಗುತ್ತೆ. ಈ ಒಂದು ಬೃಂದಾವನದ ಜರ್ನಿ ಅಂದರೆ ಈ ಮಂತ್ರಾಲಯದ ಜರ್ನಿ ತುಂಬಾ ಚೆನ್ನಾಗಿತ್ತು. ಈಗ ಅಭಯ ಆಂಜನೇಯ ದೇವಸ್ಥಾನದಿಂದ ಮುಂದೆ ನಾವು ಏಕಶಿಲಾ ಬೃಂದಾವನಕ್ಕೆ ಹೋಗಬೇಕಾದ್ರೆ ಇದು ಒಂದು ತುಂಬ ಬ್ಯೂಟಿಫುಲ್ ಬ್ರಿಡ್ಜ್ ನೋಡ್ಬೋದು ನೀವು. ಬ್ರಿಡ್ಜು ತುಂಬಾ ಚೆನ್ನಾಗಿದೆ. ಈಗ ಮುಂದೆ ನಾವು ಹೋಗ್ತಿರೋದು ಶ್ರೀ ಅಪ್ಪಣ್ಣಾಚಾರ್ಯರ ಪ್ರತಿಷ್ಠಾಪನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನಕ್ಕೆ ನಾವು ಈಗ ಮುಂದೆ ಹೋಗ್ತೇವೆ. ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನವನ್ನು ಏಕಶಿಲಾ ಬೃಂದಾವನ ಎಂದು ಕರೆಯಲಾಗುತ್ತದೆ. ಮೂಲ ಬೃಂದಾವನ ಏನಿದೆ ಅದನ್ನು ನಾವು ಏಕಶಿಲಾ ಬೃಂದಾವನ ಅಂತ ಕರೀತಾರೆ. ರಾಯರು ಸಜೀವವಾಗಿ ಬೃಂದಾವನ ಪ್ರವೇಶಿಸಲು ತಾವೇ ಸ್ವತಃ ಈ ವಿಶೇಷ ಶಿಲೆಯನ್ನು ಆಯ್ಕೆ ಮಾಡಿದ್ದರು ಅಂತ ಕೂಡ ಇದರಲ್ಲಿ ಒಂದು ಇತಿಹಾಸ ಇದೆ. ಇದು ಈ ಒಂದು ಏಕಶಿಲಾ ಬೃಂದಾವನಕ್ಕೆ ಹೋಗುವಾಗ ಈ ಒಂದು ಸೈಡ್ ವ್ಯೂಸ್ ಇದು. ನಾವಂತೂ ತುಂಬ ಎಂಜಾಯ್ ಮಾಡಿ ಈ ಥರ ಆಟೋದಲ್ಲೆಲ್ಲ ಹೋಗಿ ನಮಗೆ ಅಭ್ಯಾಸ ಇರಲಿಲ್ಲ. ನಾವಿದ್ದರೆ ಈ ಆಟೋನ ರೆಂಟ್ ತೊಗೊಂಡಿದ್ದರಿಂದ ಸೊ ಹಾಗಾಗಿ ಚೆನ್ನಾಗಿ ನಾವೆಲ್ಲ ಅದನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಯೂಶ್ವಲಿ ಒಂದು ಈ ಥರದ ಆಟೋ ಅಂತ ಹೇಳಿದರೆ ಒಂದು 10 ಜನ ಇಲ್ಲ ಒಂದು 15 ಜನನ ಕೂರಿಸ್ಕೊಂಡು ಅವರು ಹೋಗ್ತಾ ಇರ್ತಾರೆ. ಸೊ ಎಲ್ಲ ತೋರಿಸ್ತಾರೆ ಅವರು. ಮೊದಲಿಗೆ ಅಭಯ ಆಂಜನೇಯ ಕರ್ಕೊಂಡು ಹೋದರು, ಆಮೇಲೆ ಶ್ರೀ ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಏಕಶಿಲಾ ಬೃಂದಾವನಕ್ಕೆ ಹೋಗ್ತೇವೆ, ಆನಂತರ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋಗ್ತೇವೆ, ನಂತರ ಅಪ್ಪಣ್ಣಾಚಾರ್ಯರ ಮನೆಗೆ ಕರ್ಕೊಂಡು ಹೋದರು, ನಂತರ ಶ್ರೀ ಪಂಚಮುಖಿ ಪ್ರಾಣ ದೇವಾಲಯ ಆ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋದರು. ಸೊ ಇದು ಫುಲ್ ಪ್ಯಾಕೇಜು, ಪೂರ್ತಿ ಅವರೇ ನೋಡಿಕೊಂಡು ಆ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗಿ ವೀಕ್ಷಣೆ ಮಾಡಿಸಿ ಮತ್ತೆ ವಾಪಸ್ಸು ನಮಗೆ ಬೃಂದಾವನ ಮಂತ್ರಾಲಯಕ್ಕೆ ವಾಪಸ್ಸು ಅಲ್ಲೇ ಬಿಡ್ತಾರೆ. ಸೊ ಆ ರೀತಿ ಇರುತ್ತೆ. ಇದು ಹೋಗುವಂತಹ ಜಾಗ ಯಾವುದು ಈ ಒಂದು ಶ್ರೀ ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನಕ್ಕೆ ನೀವು ನೋಡ್ಬೋದು. ಇದೇ ಏಕಶಿಲಾ ಬೃಂದಾವನಕ್ಕೆ ಹೋಗುವಂತಹ ದಾರಿ. ಇತಿಹಾಸದ ಪ್ರಕಾರ ಕೃತಯುಗದಲ್ಲಿ ಭಕ್ತ ಪ್ರಹ್ಲಾದನು ಯಾಗ ಮಾಡಿದಾಗ ಶ್ರೀಮನ್ನಾರಾಯಣನು ಕಲ್ಲಿನ ರೂಪದಲ್ಲಿ ಬಂದು ಆ ಯಾಗದ ರಕ್ಷಣೆಗೆ ನಿಂತಿದ್ದಂತೆ. ಈ ಪವಿತ್ರವಾದ ಕಲ್ಲನ್ನೇ ಕೃಷ್ಣಶಿಲೆ ಅಂದರೆ ಗುರು ರಾಘವೇಂದ್ರರು ಗುರುತಿಸಿ ಅದರಿಂದಲೇ ತಮಗಾಗಿ ಬೃಂದಾವನವನ್ನು ಕೆತ್ತಲು ಶಿಷ್ಯರಿಗೆ ಆಜ್ಞಾಪಿಸ್ತಾರೆ. ಈ ಬೃಂದಾವನದ ಮುಂಭಾಗದಲ್ಲಿ ಮುಖ್ಯ ಪ್ರಾಣದೇವರು ಅಂದರೆ ಹನುಮಂತನ ವಿಗ್ರಹವನ್ನು ಕೆತ್ತಲಾಗಿದೆ. ಒಂದೇ ಪವಿತ್ರ ಶಿಲೆಯಿಂದ ನಿರ್ಮಾಣವಾಗಿರುವ ಈ ದಿವ್ಯ ಬೃಂದಾವನದಲ್ಲಿ ರಾಯರು ಇಂದಿಗೂ ಸೂಕ್ಷ್ಮ ರೂಪದಲ್ಲಿ ನೆಲೆಸಿ ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಸೊ ಇದು ನಾವು ನೋಡ್ತಾ ಇದ್ದೀರಲ್ಲ, ಇದು ಶ್ರೀ ಅಪ್ಪಣ್ಣಾಚಾರ್ಯರ ಪ್ರತಿಷ್ಠಾಪನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನದ ಅಕ್ಕಪಕ್ಕದ ಒಂದು ಜಾಗ. ತುಂಗಾಭದ್ರಾ ನದಿಯ ತೀರದಲ್ಲೇ ಈ ಒಂದು ಏಕಶಿಲಾ ಬೃಂದಾವನ ನೆಲೆಸಿರೋದು. ಇದರ ಮುಂದೆ ನೀವು ನೋಡ್ಬೋದು. ಅಲ್ಲಿ ಹೋದಾಗ ಎಷ್ಟು ಚೆನ್ನಾಗಿತ್ತು ನೆಲ ವಾತಾವರಣ ಅಂತ ಹೇಳಿದ್ರೆ, ಎಲ್ಲ ಸಗಣಿ ನೀರನ್ನು ಹಾಕಿ ಎಲ್ಲ ಗುಡಿಸಿ ತುಂಬ ಚೆನ್ನಾಗಿತ್ತು. ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಒಂದು ಏಕಶಿಲಾ ಬೃಂದಾವನದ ಜಾಗದಲ್ಲಿ
ಹಾಗೆ ಇಲ್ಲಿ ಶಿವಂದು ಕೂಡ ಅವರು ಲಿಂಗನ ಇಟ್ಟಿದ್ರು. ಇಲ್ಲಿ ನೋಡ್ಬೋದು ನೀವು, ಇದ್ರ ಮುಂದೆ ಇರುವಂಥದ್ದೇ ಏಕಶಿಲಾ ಬೃಂದಾವನ. ಜೀವನದಲ್ಲಿ ಒಮ್ಮೆ ಆದರೂ ಈ ಒಂದು ಮಂತ್ರಾಲಯನ ನೋಡಬೇಕು, ಹಾಗೆ ಹೋಗಿ ಬರಬೇಕು. ತುಂಬ ಒಳ್ಳೆಯ ಪುಣ್ಯಕ್ಷೇತ್ರ. ಇಲ್ಲಿ ನಿಮಗೆ ಎದುರುಗಡೆ ಕಾಣ್ತಿರುವಂಥದ್ದೇ, ಈ ಗ್ರಿಲ್ಸ್ ಒಳಗಡೆ ಕಾಣ್ತಿರುವಂಥದ್ದೇ ಇದು ಏಕಶಿಲಾ ಬೃಂದಾವನ. ತುಂಬಾ ಚೆನ್ನಾಗಿದೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನವನ್ನು ಏಕಶಿಲಾ ಬೃಂದಾವನ ಎಂದು ಕರೀತಾರೆ ಅಲ್ವಾ. ರಾಯರು ಸಜೀವವಾಗಿ ಬೃಂದಾವನ ಪ್ರವೇಶಿಸಲು ತಾವೇ ಸ್ವತಃ ಈ ವಿಶೇಷ ಶಿಲೆಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ತುಂಬ ಚೆನ್ನಾಗಿದೆ. ಶ್ರೀ ಮೂಲರಾಮೋ ವಿಜಯತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನೋಡಿ ಎಷ್ಟು ಆಕರ್ಷಕವಾಗಿ ತುಂಬಾ ಚೆನ್ನಾಗಿದೆ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಏಕಶಿಲಾ ಬೃಂದಾವನ. ಇತಿಹಾಸದ ಪ್ರಕಾರ ಕೃತಯುಗದಲ್ಲಿ ಭಕ್ತ ಪ್ರಹ್ಲಾದನು ಯಾಗ ಮಾಡಿದಾಗ ಶ್ರೀಮನ್ನಾರಾಯಣನು ಕಲ್ಲಿನ ರೂಪದಲ್ಲಿ ಬಂದು ಆ ಯಾಗದ ರಕ್ಷಣೆಗೆ ನಿಂತಿರ್ತಾನೆ. ಆ ಪವಿತ್ರವಾದ ಕಲ್ಲನ್ನೇ ನಮ್ಮ ಗುರು ರಾಘವೇಂದ್ರರು ಗುರುತಿಸಿ ಅದರಿಂದಲೇ ತಮಗಾಗಿ ಬೃಂದಾವನವನ್ನು ಕೆತ್ತಲು ಶಿಷ್ಯರಿಗೆ ಆಜ್ಞಾಪಿಸ್ತಾರೆ. ಸೊ ಇದು ಶ್ರೀ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ. ಹಾಗೆ ಇಲ್ಲಿ ಇರುವಂಥದ್ದು ಶ್ರೀ ಗುರು ರಾಯರ ಒಂದು ಧ್ಯಾನದ ಒಂದು ಜಾಗ. ಇಲ್ಲಿ ಬರ್ದಿರೋ ನೋಡಿ, ಶ್ರೀ ಗುರುರಾಯರ ಜಪದ ಕಟ್ಟೆ. ಇಲ್ಲಿ ಕೂತ್ಕೊಂಡು ಗುರುರಾಯರು ಜಪವನ್ನು ಮಾಡ್ತಿರೋ ಅನ್ನೋ ಇತಿಹಾಸ ಇದೆ. ಇದನ್ನು ಜಪದ ಕಟ್ಟೆ ಅಂತ ಹೇಳ್ತಾರೆ. ನಮ್ಮ ಗುರು ರಾಘವೇಂದ್ರರ ಇದು ಜಪದ ಕಟ್ಟೆ. ಇಲ್ಲಿ ಎಲ್ಲ ಮಂತ್ರಾಕ್ಷತೆಗಳನ್ನು ಕೊಡ್ತಾಯಿದ್ರು. ಸೊ ಮಂತ್ರಾಕ್ಷತೆಗೆ ತುಂಬಾ ಬೆಲೆ ಇದೆ ಒಂದು ಮಂತ್ರಾಲಯದಲ್ಲಿ. ಮಂತ್ರಾಕ್ಷತೆಯ ಮಹಿಮೆನೇ ಇಲ್ಲಿ ತುಂಬ ಬೇರೆ ಆಗಿರುತ್ತೆ. ಸೊ ಮಂತ್ರಾಕ್ಷತೆಯನ್ನು ತುಂಬ ಭಕ್ತಿಪೂರ್ವಕವಾಗಿ ಆ ಒಂದು ಮಂತ್ರಾಕ್ಷತೆಯನ್ನು ತಗೊಂಡು ತಲೆ ಮೇಲೆ ಹಾಕ್ಕೊಳ್ಬೇಕು. ಹಾಗೆ ತಾವು ಮಾಡುವಂಥ ಕೆಲಸಗಳಲ್ಲಿ ಆ ಮಂತ್ರಾಕ್ಷತೆಯನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಸೊ ಇದು ಒಂದು ಏಕಶಿಲಾ ಬೃಂದಾವನದ ಇತಿಹಾಸ. ನೋಡ್ಬೋದು ನೀವು, ಇಲ್ಲಿ ಅಖಂಡ ಜ್ಯೋತಿ ಕೂಡ ಇದೆ. ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಲ್ಲಿ ಬಿಡ್ತಾ ಇರಲಿಲ್ಲ, ಆದರೂ ಕೂಡ ನಾನು ವೀಡಿಯೋ ಮಾಡಲೇಬೇಕು, ನೋಡಬೇಕು ಅಂತ ಈ ಒಂದು ವಿಡಿಯೋ ಮಾಡಿದ್ದು ಇಲ್ಲಿ ನಿಮಗೋಸ್ಕರ. ದರ್ಶನ ಮಾಡ್ಕೊಂಡ್ ಬರ್ಬೇಕು.
ಬೇಗ ಬರ್ಬೇಕು ಮೇಡಮ್ ಅವರೇ, ದಯವಿಟ್ಟು ಪ್ಲೀಸ್ ವಿಡಿಯೋ ಮಾಡ್ಕೊಂಗಿಲ್ಲ. ಇಲ್ಲಿ ನೋಡ್ಬೋದು ಅವರೆಲ್ಲ ಹೇಳ್ತಾಯಿದ್ರು ವಿಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಆದರೂ ಕೂಡ ನಾನು ಮಾಡ್ತಾಯಿದ್ದೆ. ಇದು ಜಪದ ಕಟ್ಟೆ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ. ಯಾಕೆಂದರೆ ಒಮ್ಮೆ ಹೋಗಿರ್ತೀವಿ, ಅಲ್ಲಿ ಜಾಗ ಎಲ್ಲ ನಮ್ಗೆ ಮರ್ತು ಹೋಗ್ಬಿಡುತ್ತೆ ಕೆಲವು ಸರಿ. ಹಾಗಾಗಿ ನಾನು ಎಲ್ಲ ಜಾಗದ ವಿಡಿಯೋವನ್ನು ಮಾಡ್ಕೊಳ್ತಾ ಇದ್ದೆ. ಈಗ ಮುಂದೆ ನಾವು ಹೋಗ್ತಿರುವಂಥದ್ದು ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ. ಶ್ರೀ ಬಿಚ್ಚಾಲಮ್ಮ ದೇವಾಲಯವು ತುಂಗಭದ್ರಾ ನದಿ ತೀರದ ಬಿಚ್ಚಾಲಿ ಗ್ರಾಮದಲ್ಲಿದೆ. ಬಿಚ್ಚಾಲಮ್ಮ ಅಂದರೆ ಭಿಕ್ಷಾಲಯಮ್ಮ ಈ ಭಾಗದ ಪ್ರಮುಖ ಗ್ರಾಮ ದೇವತೆ ಆಗಿದ್ದಾಳೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಚ್ಚಾಲಿಯಲ್ಲಿ ತಮ್ಮ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ನೆಲೆಸಿದ್ದಾಗ ಈ ದೇವಿಯ ಸನ್ನಿಧಿಗೂ ಭೇಟಿ ನೀಡಿದ್ದರು ಎಂಬ ಇತಿಹಾಸವಿದೆ. ಮಂತ್ರಾಲಯಕ್ಕೆ ಬರುವ ಭಕ್ತರು ಬಿಚ್ಚಾಲಿಯ ಅಪ್ಪಣ್ಣಾಚಾರ್ಯರ ವಾಸಸ್ಥಳ ಹಾಗೂ ಜಪದ ಬಂಡೆಯನ್ನು ದರ್ಶನ ಮಾಡಲು ಬಂದಾಗ ಈ ಪವಿತ್ರ ಬಿಚ್ಚಾಲಮ್ಮ ದೇವಿಯ ದರ್ಶನವನ್ನು ನಡೆದು ಪುನೀತರಾಗ್ತಾ ಹೋಗ್ತಾರೆ. ದೇವಿಯು ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಸಕಲ ಸೌಭಾಗ್ಯ ಕರುಣಿಸ್ತಾಳೆ ಎನ್ನುವ ನಂಬಿಕೆ ಇದೆ. ನಾನು ಹೋಗುವಷ್ಟೊತ್ತಿಗೆ ಅಶೋಕ್ ಅವರು ಈ ಒಂದು ಬಿಚ್ಚಾಲಮ್ಮನ ದೇವಸ್ಥಾನವನ್ನು ನೋಡಿಕೊಂಡು ವಾಪಸ್ ಬರ್ತಾಯಿದ್ರು. ನಾನು ಅವಾಗ ಎಂಟ್ರಿ ಕೊಡ್ತಾಯಿದ್ದೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನವನ್ನು ಕಟ್ಟಿರೋದು ಹೇಗೆ ಅಂತ ಹೇಳಿದ್ರೆ, ಈ ಗರ್ಭಗುಡಿ ಕಟ್ಟಿರೋದು ಯಾವ ರೀತಿ ಅಂತ ಹೇಳಿದ್ರೆ, ಈ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಲಾಗಿದೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇದೇ ಬಿಚ್ಚಾಲಮ್ಮ ದೇವಸ್ಥಾನದ ಒಂದು ಗರ್ಭಗುಡಿ. ಇಲ್ಲಿ ಎಲ್ಲೂ ಫೋಟೋ ಮಾಡಬೇಡಿ, ವಿಡಿಯೋ ಮಾಡಬೇಡಿ ಅಂತೆಲ್ಲೂ ಹೇಳಿ ಎಲ್ಲರೂ ಫೋಟೋ ವೀಡಿಯೋಸ್ ತಗೊಳ್ತಾಯಿದ್ರು. ಹಾಗಾಗಿ ನಾನು ಸಮಾಧಾನವಾಗಿ ಫೋಟೋಸು ವೀಡಿಯೋಸ್ ಎಲ್ಲ ತಗೊಳ್ತಾ ಹೋದೆ. ಈ ಒಂದು ಬಿಚ್ಚಾಲಮ್ಮ ದೇವಸ್ಥಾನದ ಜಾಗವನ್ನು. ಇದು ಬಿಚ್ಚಾಲಮ್ಮ ದೇವಸ್ಥಾನದ ಜಾಗ ನೋಡಿ. ಬರ್ತಾರೆ ಈ ದೇವಸ್ಥಾನವು ಕಟ್ಟಡವು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಹೇಳ್ಬಿಟ್ಟಂತ ಇತಿಹಾಸದಲ್ಲಿ ಇದೆ ಇದು. ಹಾಗೆ ಎಲ್ಲರೂ ಪ್ರದಕ್ಷಿಣೆ ಹಾಕ್ತಾಯಿದ್ರು. ನಾನು ಪ್ರದಕ್ಷಿಣೆ ಕೂಡ ಇಲ್ಲಿ ಮಾಡ್ಕೊಂಡು ಬಂದೆ ಬಿಚ್ಚಾಲಮ್ಮ ದೇವಸ್ಥಾನದಲ್ಲಿ. ಹಾಗೆ ಹಿಂದೆ ಎಲ್ಲರೂ ಕಾಯಿನ್ನ ಇಟ್ಬಿಟ್ಟು ಅವ್ರ ಮನಸ್ಸಲ್ಲೇನೋ ಹೇಳ್ಕೊಂಡ್ಬಿಟ್ಟು ಕಾಯಿನ್ನ ಅಲ್ಲಿ ಎಲ್ಲ ನಿಲ್ಲಿಸ್ತಾಯಿದ್ರು. ಅವ್ರ ಮನಸ್ಸಲ್ಲಿದೆ ಹೇಳಿದೆ ಅಂದ್ಕೊಂಡು ಕಾಯಿನ್ನ ಅಲ್ಲಿ ಇಟ್ಟರೆ, ಅಲ್ಲಿ ನಿಲ್ಲಿಸಿದ್ರೆ ಅವರ ಒಂದು ನಂಬಿಕೆಗಳು ಅಥವಾ ಆಸೆಗಳು ಈಡೇರುತ್ತೆ ಅಂತ ಹೇಳ್ಬಿಟ್ಟು ವಾಡಿಕೆ ಇತ್ತು ಅನಿಸುತ್ತೆ. ಸೊ ಅಲ್ಲೆಲ್ಲ ಒಂದು ಕಾಯಿನ್ನ ಅವರಲ್ಲಿ ಇಡ್ತಾಯಿದ್ರು. ಇದು ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನದ ಸನ್ನಿಧಿ. ತುಂಬ ಆಕರ್ಷಣೆಯಿಂದ ಕೂಡಿದೆ ಇದು. ನೀವು ಒಮ್ಮೆ ಈ ಒಂದು ದೇವಸ್ಥಾನವನ್ನು ನೋಡಲೇಬೇಕು. ಈ ಬಿಚ್ಚಾಲಮ್ಮನ ದೇವಸ್ಥಾನದ ಮುಂದೆ ಕೂಡ ಈ ರೀತಿಯ ಒಂದು ಸಗಣಿ ಸಾರಿಸ್ಬಿಟ್ಟು ಅಲ್ಲಿ ರಂಗೋಲಿ ಕೂಡ ಹಾಕಿದರು. ಹಾಗೆ ಇಲ್ಲಿಯೂ ಕೂಡ ಸರ್ಪದ ಕಟ್ಟೆ ಕೂಡ ಇತ್ತು ಅಲ್ಲಿ. ಅದಕ್ಕೂ ಎಲ್ಲ ನಮಸ್ಕಾರ ಮಾಡಿಕೊಂಡು ಹೋಗ್ತಾಯಿದ್ರು. ಈ ಬಿಚ್ಚಾಲಮ್ಮ ದೇವಸ್ಥಾನದ ನಂತರ ನಾವು ಮುಂದೆ ಹೋಗಿದ್ದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆ. ನೋಡಿ ಎಷ್ಟು ಆಕರ್ಷಣೀಯವಾಗಿದೆ ಈ ಒಂದು ಏಕಶಿಲಾ ಬೃಂದಾವನ. ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಈ ಒಂದು ಏಕಶಿಲಾ ಬೃಂದಾವನವನ್ನು ವಿಸಿಟ್ ಮಾಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಆಂಜನೇಯನ ಮೂರ್ತಿ ಕೂಡ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ ಈ ಒಂದು ಜಾಗ ನೋಡೋದಕ್ಕೆ. ಆದರೆ ರಶ್ ಇಲ್ಲದೆ ಹೋದ್ರಷ್ಟು ತುಂಬ ಖುಷಿ ಸಿಗುತ್ತೆ. ಆರಾಮವಾಗಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮವಾಗಿ ಈ ಒಂದು
ಮಂತ್ರಾಲಯನ, ಹಾಗೆ ಏಕಶಿಲ ಬೃಂದಾವನನ, ಅಭಯ ಆಂಜನೇಯನ ಎಲ್ಲ ನೋಡ್ಕೊಂಡು ಬರ್ಬೋದು. ಇದು ನೋಡಿದ ನಂತರ ತುಂಬ ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ಅಲ್ಲಿ ನಾನು ಮಾವಿನಕಾಯಿ ತೊಗೊಂಡ್ವಿ, ಅಶೋಕ್ ಅವರು ಸೌತೆಕಾಯಿ ತೊಗೊಂಡ್ರು. ಹಾಗೆ ಮುಂದೆ ನಾವು ಶ್ರೀ ಅಪ್ಪಣ್ಣಾಚಾರ್ಯರ ಮನೆಗೆ ಹೊರಡ್ತೇವೆ. ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಜಗದ್ಗುರು ರಾಯರ ಮಠ ಅಂತಲೂ ಕೂಡ ಹೇಳ್ತಾರೆ. ತುಂಗಭದ್ರಾ ನದಿ ತೀರದ ಬಿಚ್ಚಾಲಿಯಲ್ಲಿ ಇದೆ. ಈ ರಾಯರು ಮಂತ್ರಾಲಯಕ್ಕೆ ಬರುವ ಮುನ್ನ ಇಲ್ಲಿಯೇ ಸುಮಾರು 17 ವರ್ಷಗಳ ಕಾಲ ಅಪ್ಪಣ್ಣಾಚಾರ್ಯರ ಜೊತೆ ನೆಲೆಸಿರ್ತಾರೆ. ಇಂದಿಗೂ ಇಲ್ಲಿ ರಾಯರು ಕುಳಿತು ಜಪ ಮಾಡುತ್ತಿದ್ದ ಏಕಶಿಲಾ ಬೃಂದಾವನ ಮತ್ತು ಅವರು ಧ್ಯಾನ ಹಸನು ಮಾಡಲು ಬಳಸುತ್ತಿದ್ದ ಕಲ್ಲು ಮತ್ತು ಹಳೆಯ ಮನೆ ಪ್ರಮುಖ ಆಕರ್ಷಣೀಯವಾಗಿದೆ. ಇದು ನೋಡ್ಬೋದು. ಇಲ್ಲಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದಂತಹ ಜಾಗ. ಈ ಒಂದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಬಿಚ್ಚಾಲಿ ಜಪದ ಕಟ್ಟೆ ಅಂತ ಹೇಳ್ತಾರೆ. ಇದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆ. ఫైనాన్షియల్ ప్రాబ్లమ్స్, బిజినెస్ ప్రాబ్లమ్స్, అఫిషియల్ ప్రాబ్లమ్స్, ఎడ్యుకేషనల్ ప్రాబ్లమ్స్, కోర్ట్ కేసులు, మనసులో ఏం ప్రాబ్లం ఇక్కడ మొక్కోవచ్చు. మొక్కుని పద్ధతి ఏంటంటే చేతిలో ఒక టెంకాయ పట్టుకొని నాగస్వామి మంచి మొక్కుని ఎవరి కోసం మొక్కుంటున్నారో వాళ్ళ పేరు, గోత్రం, నక్షత్రం అనుకుంటా సంకలనం చేసి నగదు పెట్టాలి. దాని తర్వాత అభిషేకం రాసుకుంటారు. ప్రతి మంగళవారం నాగప్పకి పంచ అభిషేకం జరుగుతుంది. ఒక మంగళవారం 200 ఉంటుంది. రాత్రి ఒక మంగళవారం 3 మంగళవారం 5 మంగళవారం రాస్తారు. శ్రీ సంతానము, కళ్యాణము, సర్పము ఉన్నవాళ్ళు 5 మంగళవారం రాత్రి వస్తుంది. మధ్యలో షష్ఠి ఉంటుంది. షష్ఠి నాడు నాగప్ప చాలా బాగుంటుంది. అనుకున్నప్పుడు జరుగుతుంది. ఇది మొక్కుల పద్ధతి. మీకు ఎవరు పెట్టుకోవాలంటే కింద భూమిలో దొరికింది 65 సంవత్సరాలకు దొరికింది. అదే రాగ పూజలు పాండవుల పండుగ కూడా పాటలు. ఇది రాగస్వామి పట్టుకొస్తుంది. ఇక్కడ అక్కడ అంటే వయసులో అప్పణాచార్య 2 సంవత్సరాలు పెద్ద రాకపోతే అంటే కూడా రాకుండా పట్టుకుంటే కాళ్ళతో కూర్చొని కాళ్ళతో సేవించారు. అప్పణాచార్యులకు నాకు చాలా గ్రేట్ జ్ఞానం. నా మొబైల్ నంబరు 9703984655. నా పేరు బాడల కృష్ణాచార్య. ಈ ಜಾಗದ ಮಹಿಮೆ ಹೇಳಬೇಕು ಅಂದರೆ ಇದು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದಂತಹ ಜಾಗ, ಅಂದರೆ ಸ್ಲೀಪಿಂಗ್ ಏರಿಯಾ ಅಂತ ಹೇಳಿಬಿಟ್ಟು ಅಲ್ಲೇ ಬರೆದಿದ್ದಾರೆ. ಸ್ಲೀಪಿಂಗ್ ಏರಿಯಾ ಆಫ್ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅಂತ ಹಾಕಿದ್ದಾರೆ ಅಲ್ಲಿ. ಸೊ ಇದು ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಲಗುವಂಥ ಒಂದು ಜಾಗವಾಗಿತ್ತು. ಸಗಣಿಯಲ್ಲಿ ಸಾರಿಸಿ ಅದ್ರ ಮೇಲೆ ರಂಗೋಲಿ ಎಲ್ಲ ಹಾಕಿ ಈ ಒಂದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆಯನ್ನು ತುಂಬ ಸೊಗಸಾಗಿ ಇಟ್ಕೊಂಡಿದ್ದಾರೆ. ಬಂದವರೆಲ್ಲ ಅಲ್ಲಿ ವೀಕ್ಷಣೆ ಮಾಡಿ ಕೂತು ಹೋಗ್ತಾರೆ. ಹಾಗೆ ಎಂಟ್ರಿ ಆಗಬೇಕಾದ್ರೇ ಅಲ್ಲಿ ಕೆಲವೊಂದು ರಾಯರ ಕನ್ನಡದ ಪುಸ್ತಕಗಳು ಕೂಡ ಇದೆ. ಆ ಕನ್ನಡ ಪುಸ್ತಕಗಳನ್ನು ಕೂಡ ತಗೊಳ್ಬೋದು ನೀವು. ಇದಾದ ನಂತರ ನಾವು ಹೋಗಿದ್ದು ಇದನ್ನು ಯಾರು ನೋಡಬೇಕು ಅಂತ ಹೇಳಿದ್ರೆ ನೀವು ಇದನ್ನು ವಿಡಿಯೋನ ಪಾಸ್ ಮಾಡಿಕೊಂಡು ಫೋಟೋ ತಗೊಂಡು ನೋಡ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮ್ಮಲ್ಲಿ. ಇದು ಅಪ್ಪಣ್ಣಾಚಾರ್ಯರ ಮನೆಯ ದೃಶ್ಯ. ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಇವಾಗಲೂ ಕೂಡ ಅದನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿದೆ. ನೋಡಿ, ಮತ್ತೆ ಇಲ್ಲಿ ಆ ಕಡೆ ಇಂಗ್ಲೀಷಲ್ಲಿ ಬರೆದಿದ್ರು, ಈ ಕನ್ನಡದಲ್ಲಿ ಬರೀ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಜಾಗ ಅಂತ ಹೇಳಿಬಿಟ್ಟು ಇದು. ಅಶೋಕ್ ಅವರೆಲ್ಲ ನೋಡ್ಕೊಂಡು ಹೊರಗೆ ಬಂದರು. ಸೊ ಅವ್ರಿಗೂ ತುಂಬ ಸುಸ್ತಾಗಿತ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಮುಂದೆ ಏನಾದ್ರು ತೊಗೊಳ್ಬೇಕು ಅಂತೇಳಿ ಹುಡುಕಿದಾಗ ಅಲ್ಲಿ ಮುಂದೆ ಅವರು ಸೌತೆಕಾಯಿ ತೊಗೊಂಡ್ರು. ಸೊ ಅಲ್ಲಿ ಕ್ಯಾಂಟೀನ್ ಎಲ್ಲ ಇರೋಲ್ಲ, ಹಾಗಾಗಿ ಏನೇನೋ ತಿನ್ನೋ ಬಂತು. ಈ ಒಂದು
ಸೌತೆಕಾಯಿ, ಹಾಗೆ ಶುಗರ್ ಕೇನ್ ಜ್ಯೂಸು, ಹಾಗೆ ಸೀಬೆಕಾಯಿ ಸಿಗುತ್ತೆ. ಹಣ್ಣನ್ನು ಆದಷ್ಟು ಕನ್ಸ್ಯೂಮ್ ಮಾಡ್ಕೊಳ್ಬೋದು, ನಿಮ್ಮ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಅಂತ ಹೇಳಿದ್ರೆ. ಸೊ ನಾವಿಲ್ಲಿ ಮುಂದೆ ಹೋಗ್ತಾ ಸೌತೆಕಾಯಿ ತಗೊಂಡ್ವಿ. ಸೌತೆಕಾಯಿ ಏನಾದ್ರು ಬೇಕಾ? ಸೌತೆಕಾಯಿ ಕಲ್ಲಂಗಡಿ ಹಣ್ಣು ಯಾವಾಗ ಕಟ್ ಮಾಡಿದ್ದು? ನಾನು ಹೋಗುವಾಗ 10 ನಿಮಿಷ ಆಯ್ತು ಬಂದು, ಆಗಿದ್ದಿಲ್ಲ ಅದು. ನಾನು ದೇವಸ್ಥಾನಕ್ಕೆ ಹೋಗುವಾಗ ಖಾಲಿ ಇತ್ತು ಅದು. ಹಾಗೆ ಮುಂದೆ ಸೌತೆಕಾಯಿ ಎಲ್ಲ ತಗೊಂಡಾದ ನಂತರ ನಾವು ಮುಂದೆ ಹೋಗಿದ್ದು ಪಂಚಮುಖಿ ಪ್ರಾಣ ದೇವಾಲಯ ಅಂತ ಹೇಳಿ. ಪಂಚಮುಖಿ ಪ್ರಾಣ ದೇವಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಫುಟ್ವೇರ್ನ ಬಿಡ್ತೇವೆ. ಎಲ್ಲ ಕಡೆ ಫುಟ್ವೇರ್ನ 5 ಅಥವಾ 10 ರೂಪಾಯಿ ತಗೊಳ್ತಾರೆ. ಫ್ರೀ ಪಬ್ಲಿಕ್ ಕ್ಯೂ ಕೂಡ ಇರುತ್ತೆ. ನೀವು ಬೇಕು ಅಂದರೆ ಇಲ್ಲಿ 100 ರೂಪೀಸ್ ಕೊಟ್ಬಿಟ್ಟು ನಾವು ಸ್ಪೆಷಲ್ ಕ್ಯೂನ ತಗೊಳ್ಬೋದು. ಆ ಒಂದು ಸ್ಪೆಷಲ್ ಕ್ಯೂ ಇದೆಲ್ಲ ಬರ್ತಾ ಇರೋದು ಜನ ಪಂಚಮುಖಿ ದೇವ್ರನ್ನ ನೋಡ್ಕೊಂಡ್ಬಿಟ್ಟು. ಸೊ ಇನ್ನೊಂದು ಗೇಟ್ ಅಲ್ಲಿ ನಾವು ಹೋಗಬೇಕು. ಸೊ ಪಂಚಮುಖಿ ಪ್ರಾಣ ದೇವಾಲಯವು ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದ ಗಂಡಿ ಆಳದಲ್ಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಲ್ಲಿನ ಗುಹೆಯಲ್ಲಿ ಕುಳಿತು ಭವ್ಯವಾಗಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅನ್ನೋ ಹಿನ್ನೆಲೆ ಕೂಡ ಇದೆ. ಅವರ ತಪಸ್ಸಿಗೆ ಒಲಿದು ಶ್ರೀ ಹನುಮಂತನು 5 ಮುಖಗಳ ಅಂದರೆ ಪಂಚಮುಖಿ ಆಂಜನೇಯನು ದಿವ್ಯ ರೂಪದಲ್ಲಿ ದರ್ಶನ ಕೊಡ್ತಾರೆ ರಾಯರಿಗೆ. ಇಲ್ಲಿ ಸಾಕ್ಷಾತ್ಕಾರವಾಗಿ ಅವ್ರು ದರ್ಶನ ಕೊಟ್ಟಿದ್ರು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಅದೇ ವಿಶೇಷ ಈ ಒಂದು ಕ್ಷೇತ್ರದ್ದು. ಇದು ಪಂಚಮುಖಿ ಪ್ರಾಣ ದೇವಾಲಯ. ಒಳಗಡೆ ಎಲ್ಲೂ ವಿಡಿಯೋ ಮಾಡೋದಕ್ಕಿರೋದಿಲ್ಲ, ಹಾಗಾಗಿ ಹೋಗೋದು ಮತ್ತು ಬರೋದು ಮಾತ್ರ ಒಂದು ಮಾಡೋಕ್ಕಾಗುತ್ತೆ. ಸೊ ಇದು ಪಂಚಮುಖಿ ದೇವರ ದರ್ಶನ ಮುಗಿಸ್ಕೊಂಡು ಇದು ನಾವು ವಾಪಸ್ ಬರ್ತಿರೋದು ಇವಾಗ. ಪಂಚಮುಖಿ ದೇವಸ್ಥಾನ ಮಾತ್ರ ತುಂಬ ಅದ್ಭುತವಾಗಿದೆ. ಕಣ್ಣು ತುಂಬಿಕೊಳ್ಬೋದು, ಅಷ್ಟು ಚೆನ್ನಾಗಿದೆ ಈ ಒಂದು ಪಂಚಮುಖಿ ಪ್ರಾಣ ದೇವಾಲಯ. ಸೊ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತೀರಾ ಅವರೆಲ್ಲರೂ ಖಂಡಿತವಾಗೂ ಈ ಅಭಯ ಆಂಜನೇಯ, ಹಾಗೆ ಏಕಶಿಲಾ ಬೃಂದಾವನ, ಶ್ರೀ ರಾಘವೇಂದ್ರ ಸ್ವಾಮಿಗಳವರು, ಶ್ರೀ ಅಪ್ಪಣಾಚಾರ್ಯರ ಪ್ರತಿಷ್ಠಾಪನೆ, ಹಾಗೆ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನ, ಹಾಗೆ ಶ್ರೀ ಅಪ್ಪಣಾಚಾರ್ಯರ ಮನೆ, ಅಲ್ಲಿ ನಮ್ಮ ರಾಘವೇಂದ್ರ ಅವರು ನೆಲೆಸಿದ್ದು, ಹಾಗೆ ಅವರು ಮಲಗಿರುವಂಥ ಕೊಠಡಿಗಳೆಲ್ಲ ಇದೆ, ಅಲ್ಲಿ ಜಾಗ ಇದೆ. ನಂತರ ಪಂಚಮುಖಿ ಪ್ರಾಣ ದೇವಾಲಯ. ಈ ಎಲ್ಲ ಜಾಗಗಳನ್ನ ನೀವು ನೋಡಿಕೊಂಡು ಬರಲೇಬೇಕು. ಮಂತ್ರಾಲಯಕ್ಕೆ ಹೋದಾಗ ಬರೀ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಆಗೋದಿಲ್ಲ, ಈ ಎಲ್ಲ ಜಾಗಗಳ ಒಂದು ವಿವರಣೆಗಳು ಕೂಡ ನಿಮಗೆ ಗೊತ್ತಿರಬೇಕು. ನಂತರ ನಾವು ಈ ಶ್ರೀ ಪಂಚಮುಖಿ ಪ್ರಾಣ ದೇವಾಲಯ ನೋಡಿದ ನಂತರ ನಾವು ಮತ್ತೆ ಮಂತ್ರಾಲಯಕ್ಕೆ ತೆರಳ್ತೇವೆ. ಇದು ಮಂತ್ರಾಲಯಕ್ಕೆ ಹೋಗುವಾಗ ಮತ್ತು ಅದೇ ನಾವು ಯಾವ ರೋಡಲ್ಲಿ ಹೋಗ್ತೀವಿ ಮತ್ತು ಅದೇ ರೋಡಲ್ಲಿ ವಾಪಸ್ ಬರ್ತಿರುವಂಥದ್ದು. ಈ ಬ್ರಿಡ್ಜ್ ನೋಡ್ಬೋದು, ಇದೇ ಬ್ರಿಡ್ಜ್ ಮೇಲೆ ಹೋಗ್ತಾ ಹೋಗಿದ್ವಿ, ಅದೇ ಬ್ರಿಡ್ಜಿಂದ ವಾಪಸ್ ಬರ್ತಿದ್ವಿ. ತುಂಬ ಖುಷಿಯಾಯಿತು. ಎಲ್ಲ ಜಾಗವನ್ನು ನಾನು ಮತ್ತು ನನ್ನ ಯಜಮಾನ್ರ ಜೊತೆ ಹೋಗಿದ್ದು. ಶ್ರೀ ಗುರುರಾಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮತ್ತು ಆಶೀರ್ವಾದವು ತಮ್ಮನ್ನು ನಂಬಿ ಬಂದ ಭಕ್ತರ ಮೇಲೆ ಸದಾ ಇರುತ್ತದೆ ಅನ್ನುವ ನಂಬಿಕೆ ಕೋಟ್ಯಾಂತರ ಜನರ ಅಚಲ ಒಂದು ಅಗಾಧ ನಂಬಿಕೆ ಕೂಡ ಆಗಿರುತ್ತೆ. ರಾಯರು ಕೇವಲ ತಮ್ಮ ಜೀವನಾವಧಿಯಲ್ಲಿ ಮಾತ್ರವಲ್ಲದೆ ಬೃಂದಾವನಸ್ಥರಾದ ನಂತರವೂ ಕೂಡ ಭಕ್ತರನ್ನು ಅವರು ಕಾಯ್ತಿದ್ದಾರೆ. ಹಾಗೆ ನಮ್ಮನ್ನು ನೆರಳಿನಂತೆ ನಮ್ಮ ಜೊತೆಯಲ್ಲಿ ಕೂಡ ಇದ್ದಾರೆ ಅವರು. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇದ್ದೇ ಇರುತ್ತೆ. ಹಾಗೆ ಈ ರಾಯರು ಸಕಲ ಕಷ್ಟಗಳ ನಿವಾರಣೆಯನ್ನು ಕೂಡ ಮಾಡ್ತಾರೆ. ಹಾಗಾಗಿ ಅವರನ್ನು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೇವೆ ಅಲ್ವಾ. ರಾಯರನ್ನು ಭಕ್ತರು ಕಾಮಧೇನು ಅಂದರೆ ಕೇಳಿದ್ದನ್ನು ನೀಡುವ ಹಸು ಅಂತ ಹೇಳ್ತಾರೆ, ಮತ್ತು ಕಲ್ಪವೃಕ್ಷ ಬಯಸಿದ್ದನ್ನು ಕೊಡುವ ಮರ ಎಂದು ಕೂಡ ಕರೆಯುತ್ತಾರೆ. ತೀವ್ರವಾದ ಆರೋಗ್ಯದ ಸಮಸ್ಯೆ, ಸಂಸಾರದ ಕಷ್ಟಗಳು, ಆರ್ಥಿಕ ಮುಗ್ಗಟ್ಟು ಅಥವಾ ಯಾವುದೇ ಮಾನಸಿಕ ಚಿಂತೆಗಳಿದ್ದರೂ
ರಾಯರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದರೆ ಅಥವಾ ಅವರ ನಮಸ್ಕರಣೆ ಮಾಡಿದರೆ ಸಾಕು, ಎಲ್ಲ ಕಷ್ಟಗಳು ಮಂಜಿನಂತೆ ಕರಗೋಗುತ್ತೆ. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರಕಾರ ನೀವು ತಿಳ್ಕೋಬೇಕು. ನೀವು ಹೋಗಿ ಅಲ್ಲಿಗೆ ಆ ಒಂದು ದರ್ಶನ ಪಡೆದುಕೊಂಡು ಆಮೇಲೆ ನಿಮಗೆ ಆ ಒಂದು ಅನುಭವ ಹೋಗ್ತದೆ. ಹಾಗೆ ಯಾರೇ ಆದರೂ ಮಂತ್ರಾಲಯಕ್ಕೆ ಬಂದು ಅಥವಾ ತಮ್ಮ ಮನೆಯಲ್ಲೇ ರಾಯರ ಸಂಕಲ್ಪ ಸೇವೆ, ಧ್ಯಾನ, ಮುಡಿಪು ಕಟ್ಟುವುದು, ವ್ರತ ಮಾಡುವುದು, ಪ್ರದಕ್ಷಿಣೆ ಹಾಕುವುದು ಮಾಡಿದರೆ ರಾಯರು ಅವರ ಎಲ್ಲ ಸಂಕಲ್ಪಗಳನ್ನು ಕೂಡ ಅವರು ಈಡೇರಿಸ್ತಾರೆ. ನಿಸ್ವಾರ್ಥ ಮತ್ತು ಭಕ್ತಿಯಿಂದ ಮಾಡುವ ಸೇವೆಗೆ ರಾಯರ ಆಶೀರ್ವಾದ ತಕ್ಷಣವೇ ಅಲ್ಲಿ ದೊರೀತಾ ಹೋಗ್ತದೆ. ಹಾಗೆ ಮಂತ್ರಾಲಯದ ಮಠದಿಂದ ನೀಡಲಾಗುವ ರಾಯರ ಪೂಜಿತ ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದಕ್ಕೆ ಅದ್ಭುತ ಶಕ್ತಿ ಇದೆ. ಈ ಮಂತ್ರಾಕ್ಷತೆಯನ್ನು ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳುವುದರಿಂದ ಅಥವಾ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿಗಳು, ವಾಸ್ತುದೋಷ, ದೃಷ್ಟಿದೋಷ ಎಲ್ಲ ಕೂಡ ದೂರವಾಗ್ತದೆ. ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ. ರಾಯರ ಆಶೀರ್ವಾದದ ಮತ್ತೊಂದು ದೊಡ್ಡ ವಿಶೇಷತೆ ಅಂತ ಹೇಳಿದ್ರೆ, ತಮ್ಮನ್ನು ತೀವ್ರವಾಗಿ ನಂಬುವ ಭಕ್ತರ ಸಂಕಷ್ಟದ ಸಮಯದಲ್ಲಿ ರಾಯರು ಅವರ ಕನಸಿನಲ್ಲಿ ಸನ್ಯಾಸಿ ರೂಪದಲ್ಲಿ ಬಂದು ದರ್ಶನ ಕೂಡ ನೀಡುತ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಮುಂದೆ ಮಾಡಬೇಕಾದ ದಾರಿಯನ್ನು ತೋರಿಸಿ ಆಶೀರ್ವದಿಸ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಅನುಭವ ಕೂಡ ಇದೆ. ಈ ಒಂದು ಮಂತ್ರಾಲಯ ರಾಯರ ಮೂಲ ಮಂತ್ರದ ಅನುಗ್ರಹ ಅಂತ ಹೇಳಿದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕವನ್ನು ಪ್ರತಿದಿನ ಭಕ್ತಿಯಿಂದ ಪಠಿಸುವ ಭಕ್ತರ ಹೃದಯದಲ್ಲಿ ಗುರುರಾಯರು ಸದಾ ನೆಲೆಸಿ ಅವರಿಗೆ ಧೈರ್ಯ, ಆರೋಗ್ಯ ಮತ್ತು ನೆಮ್ಮದಿಯನ್ನು ಕರುಣಿಸ್ತಾರೆ. ರಾಯರ ಕರುಣೆಗೆ ಜಾತಿ, ಮತ, ಪಂಥಗಳ ಭೇದವಿಲ್ಲ. ಭಕ್ತಿವಂತಿದ್ದರೆ ರಾಯರ ಆಶೀರ್ವಾದ ಸದಾ ನಮ್ಮೆಲ್ಲರೊಂದಿಗೆ ಇರ್ತದೆ. ಹಾಗಾಗಿ ಈ ರಾಯರ ಒಂದು ಆಶೀರ್ವಾದ ಎಲ್ಲರಲ್ಲಿ ಇರಲಿ. ಹಾಗೆ ನಮ್ಮ ರಾಯರು ಎಲ್ಲಿ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ. ನಾವು ಹೋಗಿದ್ದ ದಿನ ಈ ಒಂದು ಮಂತ್ರಾಲಯದಲ್ಲಿ ರಾಯರ ದರ್ಶನ ಅಂತ ಹೇಳ್ಬಿಟ್ಟು ಒಂದು ಗೀತೆ ಅವರು ಲೋಕಾರ್ಪಣೆ ಮಾಡ್ತಾಯಿದ್ರು. ಆ ಒಂದು ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇತ್ತು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಸಿದ್ಧ ಮತ್ತು ಈ ಶಕ್ತಿಶಾಲ ಮೂಲ ಮಂತ್ರದ ಶ್ಲೋಕ ಪ್ರತಿಗಳು ಇದು ಈ ಒಂದು ಪ್ರತಿ ಪದದ ಅರ್ಥ ಏನು ಅಂತ ಹೇಳಿದ್ರೆ, ಈ ಸ್ತೋತ್ರವನ್ನು ರಾಯರ ಪರಮ ಶಿಷ್ಯರಾದ ಶ್ರೀ ಅಪ್ಪಣ್ಣಾಚಾರ್ಯರು ರಚಿಸ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಂದರೆ ಪೂಜ್ಯಾಯ ಅತ್ಯಂತ ಪೂಜನೀಯರಾದ, ಎಲ್ಲರಿಂದ ಗೌರವಿಸಲ್ಪಡುವಂತಹ ರಾಘವೇಂದ್ರಾಯ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾಗಿ, ಸತ್ಯಧರ್ಮ ರಥಾಯ ಚ ಸದಾ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ ಹಾಗೂ ಅದನ್ನು ಪರಿಪಾಲಿಸುವವರಿಗೆ ರಥ ಎಂದರೆ ನಿರಂತರವಾಗಿರುವವರು ಅಂತ. ಭಜತಾಂ ಕಲ್ಪವೃಕ್ಷಾಯ ತಮ್ಮನ್ನು ಭಕ್ತಿಯಿಂದ ಭಜಿಸುವ, ನೆನೆಯುವ ಭಕ್ತರಿಗೆ ಕಲ್ಪವೃಕ್ಷದಂತೆ ಇರುವವರಿಗೆ ನೀಡುವ ಒಂದು ದಿವ್ಯ ಮರ ಅಂತ ಹೇಳಿ ಅಂತ. ಕೇಳಿದ್ದನ್ನೆಲ್ಲ ನೀಡುವಂತಹ ದಿವ್ಯ ಮರ ಈ ನಮ್ಮ ಗುರು ರಾಘವೇಂದ್ರ ರಾಯರು ಅಂತ. ನಮತಾಂ ಕಾಮಧೇನವೇ ತಲೆಬಾಗಿ ನಮಸ್ಕರಿಸುವ ಭಕ್ತರಿಗೆ ಕಾಮಧೇನುವಿನಂತೆ ಇರುವವರಿಗೆ ಅಂತ ಹೇಳ್ತಾರೆ. ಅಂದರೆ ಕಾಮಧೇನು ಅಂದರೆ ಬಯಸಿದ್ದನ್ನೆಲ್ಲ ಕರುಣಿಸುವ ಪವಿತ್ರ ಹಸು ಅಂತ. ಒಟ್ಟಾರೆ ಇದರ ಅರ್ಥ ಹೇಳಬೇಕು ಅಂದರೆ, ಯಾರು ಸದಾ ಸತ್ಯ ಮತ್ತು ಧರ್ಮದಲ್ಲೇ ನಿರಂತರಾಗಿದ್ದಾರೋ ಅಂತಹ ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳು ಅಂತ ಹೇಳುವಂಥದ್ದು. ತಮ್ಮನ್ನು ನಂಬಿ ಭಜಿಸುವ ಭಕ್ತರಿಗೆ ಬೇಡಿದ್ದನ್ನು ನೀಡುವ ಕಲ್ಪವೃಕ್ಷದಂತೆಯೂ ಮತ್ತು ತಮಗೆ ಶರಣಾಗುವ ಭಕ್ತರ ಸಕಲ ಕಾಮನೆಗಳನ್ನು ಅಂದರೆ ಅವರ ಬಯಕೆಗಳನ್ನು ಈಡೇರಿಸುವ ಕಾಮಧೇನುವಿನಂತೆಯೂ ರಾಯರು ಸತ್ಯಧರ್ಮಗಳ ಪ್ರತಿರೂಪವಾದ ಭಕ್ತರ ಪಾಲಿನ ಕಲ್ಪವೃಕ್ಷ ಮತ್ತು ಕಾಮಧೇನುವಾಗಿರುವ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಹಾಗೆ ನಮ್ಮ ಶ್ರೀ ಗುರು ರಾಘವೇಂದ್ರ ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ಕೊಳ್ತೇನೆ. ಹಾಗೆ ಈ ಒಂದು ಗುರು ರಾಘವೇಂದ್ರ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೂಡ ಕೇಳ್ಕೊಳ್ತೇವೆ. ಹಾಗೆ ನೀವು ಈ ಒಂದು ಮಂತ್ರಾಲಯವನ್ನು ವೀಕ್ಷಿಸಿ
ಮಂತ್ರಾಲಯಕ್ಕೆ ಹೋದಾಗ ಅಭಯ ಆಂಜನೇಯ, ಹಾಗೆ ಏಕಶಿಲಾ ಬೃಂದಾವನ, ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನ, ನಂತರ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ನೋಡಿ ಮನೆಯಲ್ಲಿ ನಮ್ಮ ರಾಘವೇಂದ್ರ ಅವರು ರಾಯರು ಮಲಗುವಂತಹ ಜಾಗ ಕೂಡ ಇದೆ ಅಲ್ಲಿ, ಅದನ್ನು ಕೂಡ ನೋಡ್ಬೋದು. ನಂತರ ಪಂಚಮುಖಿ ಪ್ರಾಣ ದೇವಾಲಯ ಸನ್ನಿಧಿ, ಇದೆಲ್ಲ ಜಾಗಗಳನ್ನ ಕೂಡ ನೀವು ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ನಮಗೆ ನಿಮಗೆಲ್ಲ ಗೊತ್ತಿರುವಂತೆ ರಾಯರು ಬೃಂದಾವನ ಪ್ರವೇಶಿಸುವ ಮುನ್ನ ಅವರು ಹೇಳ್ತಾರೆ, ಬೃಂದಾವನದಲ್ಲಿ ಒಟ್ಟು 700 ವರ್ಷಗಳ ಕಾಲ ನೆಲೆಸಿ ಭಕ್ತರನ್ನು ಹರಸುವುದಾಗಿ ತಿಳಿಸಿರ್ತಾರೆ. ಇದು ಇತಿಹಾಸದಲ್ಲಿ ಒಂದು ಉಲ್ಲೇಖವಾಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು. ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಕಾಪಾಡಲಿ. ಹಾಗೆ ಸತ್ಯ ಧರ್ಮಗಳ ಪ್ರತಿರೂಪವಾದ ಭಕ್ತರ ಪಾಲನ ಕಲ್ಪ ವೃಕ್ಷ ಮತ್ತು ಕಾಮಧೇನುವಾಗಿರುವ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.